ವಾಚನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇದು ಸುರುಚಿ ರಂಗಮನೆಯ 28ನೇ ನಾಟಕ ವಾಚನ ಕಾರ್ಯಕ್ರಮ. ಇಂದಿನ ನಾಟಕ ಚಂದ್ರಶೇಖರ್ ಆಜಾದ್. ಇದರ ರಚನಾಕಾರರು ಹೆಜ್ಜೆ ಹೆಜ್ಜೆ ಉದಯ್ ಕುಮಾರ್. ಈಗ ನಾಟಕ ವಾಚನ. ನಾಟಕ ಚಂದ್ರಶೇಖರ್ ಆಜಾದ್. ರಚನೆ ಹೆಜ್ಜೆ ಹೆಜ್ಜೆ ಉದಯ್ ಕುಮಾರ್. ದೃಶ್ಯ 1. ಬಾಲಕ ಆಜಾದನ್ನು ಎಳೆದುಕೊಳ್ಳುತ್ತಾರೆ. ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಮತ್ತು ಪೊಲೀಸರು ಬಾಲಕ ಆಜಾದ್ನ 2 ಕೈಗಳನ್ನು ಮೇಲಕ್ಕೆ ಹಗ್ಗದಿಂದ ಕಟ್ಟಿಟ್ಟು ಆಜಾದ್ನ ಸುತ್ತ ನಿಲ್ಲಿಸುತ್ತಾರೆ. ಹುಡುಗ ಪೈಜಾಮ ಕೊಟ್ಟಿರುತ್ತಾನೆ. ಬರಿಯ ಮೈ, ಚಾವಟಿ ಹಿಡಿದ ಅಧಿಕಾರಿ ಅವನನ್ನು ನೋಡಿ ನಗುತ್ತಾರೆ. ಚಂದ್ರಶೇಖರ್, ಹೇಳಿ, ನಮ್ಮ ಬ್ರಿಟಿಷ್ ಸರ್ಕಾರದ ಆಡಳಿತಕ್ಕೆ ನೀವು ಹೇಗೆ ಸ್ಥಾಯಿಗೆ ಕೆಲಸ ಮಾಡುತ್ತಿದ್ದೀರಿ ಹಾಗೆಂದು ನಮಗೆ ತಿಳಿದು ಬಂದಿದೆ. ನೀವು ಮಾಡಿದ ಅಪರಾಧಗಳು ಸಾಬೀತಾಗಿದೆ. ನಮ್ಮ ಜಡ್ಜ್ ಸಾಹೇಬರು ನಿಮಗೆ 15 ಚಡಿ ಏಟು ಕೊಡಬೇಕೆಂದು ಹೇಳಿದ್ದಾರೆ. ಇನ್ನು ಮುಂದೆ ನೀವು ನಮ್ಮ ಸರ್ಕಾರಕ್ಕೆ ತಲೆಬಾಗಿ ನಡೆದುಕೊಳ್ಳಬೇಕು. ಮುಚ್ಚು ಬಾಯಿ. ಹೊರದೇಶದಿಂದ ಬಂದ ಪರಂಗಿ ನಾಯಿ. ನಾನು ನನ್ನ ದೇಶಕ್ಕಾಗಿ, ನಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದೇನೆ ಹೊರತು ನಿಮ್ಮನ್ನು ಅನ್ನ ನೀಡಿ ಎಂದು ಕೇಳುತ್ತಿಲ್ಲ. ನನ್ನ ತಾಯ್ನಾಡಿಗಾಗಿ ನಾನು ಹೋರಾಟಗಳನ್ನು ಮಾಡುತ್ತೇನೆ. ಈ ನನ್ನ ಬದುಕು ನನ್ನ ದೇಶಕ್ಕಾಗಿ, ಅದರ ಸ್ವಾತಂತ್ರ್ಯಕ್ಕಾಗಿ, ನಿಮ್ಮ ಗುಲಾಮಗಿರಿಯಿಂದ ಮುಕ್ತಿ ಪಡೆಯುವ ಸಲುವಾಗಿ. ಎಷ್ಟು ಪಾಪ ನಿಮಗೆ! ನಿಮಗೆ ಶಿಕ್ಷೆ ವಿಧಿಸುತ್ತಾರೆ. ಹಲೋ, ಇವರಿಗೆ 15 ಚಾಡಿ ಏಟು ಕೊಡಿ. ಪೊಲೀಸಿನವನೊಬ್ಬ ಚಾವಟಿ ತೆಗೆದುಕೊಂಡು ಚಂದ್ರಶೇಖರನನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ಪ್ರತಿ ಏಟಿಗೂ ಬಾಲಕ ಚಂದ್ರಶೇಖರ್ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎನ್ನುತ್ತಿರುತ್ತಾನೆ. ನೋವಿನಿಂದ ನರಳುತ್ತಿರುತ್ತಾನೆ. ಓಕೆ, ಸಾಕು. ಅವರನ್ನು ಪೆಟ್ಟು ಕಲಿಸಿ, ಪೆಚ್ಚಬೇಡಿ. ಪೊಲೀಸರು ಚಂದ್ರಶೇಖರ್ಗೆ ಕಣ್ಣಿನ ಹಗ್ಗ ಬಿಚ್ಚುತ್ತಾರೆ. ಅವನು ಎದೆ ಎತ್ತಿ ಬೀಳುತ್ತಾನೆ. ಅಧಿಕಾರಿಯನ್ನು ನೋಡಿ ನಸುನಕ್ಕು, ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಗಾಯಗೊಳಿಸಬಹುದು, ಪ್ರಾಣ ತೆಗಿಬಹುದು, ಆದರೆ ನನ್ನ ಎದೆಯೊಳಗಿನ ನಿಮ್ಮ ಬಗ್ಗೆ ಇರುವ ಕಿಚ್ಚನ್ನು ಆರಿಸಲು ಸಾಧ್ಯವಿಲ್ಲ. ಮತ್ತೆ ಮತ್ತೆ ಸಿಂಹ ಸ್ವಪ್ನವಾಗಿ ನಿಮಗೆ ಕಾಡಲು ಬರುತ್ತಾನೆ ಈ ಆಜಾದ್. मैं आजाद ही रहूंगा, आजाद ही मरूंगा. बोलो भारत माता की जय, बोलो भारत माता की जय ಎನ್ನುತ್ತಾ ಹೋಗುತ್ತಾನೆ. ಪೊಲೀಸರೆಲ್ಲ ಅವನನ್ನೇ ನೋಡುತ್ತಾ ನಿಲ್ಲುತ್ತಾರೆ. ಏನು ಧೈರ್ಯ ಅವನಿಗೆ! ಅಂಥ ದೇಶಭಕ್ತಿಯವರೆಗೂ ನಮ್ಮ ದೇಶದಲ್ಲಿ ಹೀಗೆ ಧೈರ್ಯ ತೋರಿಸಿದ್ದಾರೆ. ಅವರನ್ನು ಗ್ರೇಟ್ ಎನ್ನುತ್ತಾರೆ, ಅವರಿಗೆ ಪ್ರಶಸ್ತಿ ಕೊಡುತ್ತಾರೆ. ನಿಮ್ಮ ದೇಶದಲ್ಲಿ ನೋ ಪಾಪ, ಯಾರು ಕೇಳುವುದಿಲ್ಲ. ಅವನು ಹುಡುಗ ಇಂಡಿಯನ್ ಟೈಗರ್. ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು. ದೃಶ್ಯ 2. ಹೋರಾಟದ ಹಾದಿಯಲ್ಲಿ ಹಲವು ವರ್ಷಗಳ ಕಾಲ ಪ್ರೌಢ ಚಂದ್ರಶೇಖರ್ ಚಿಂತಾಕ್ರಾಂತನಾಗಿ ತನ್ನ ಕೊಠಡಿಯಲ್ಲಿ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಓಡಾಡುತ್ತಿರುತ್ತಾನೆ. ಯಾರೋ ಬಾಗಿಲು ಬಡಿದ ಶಬ್ದವಾಗುತ್ತದೆ. ಯಾರದು? ಬಾಗಿಲು ತೆರೆದಿದ್ದಾರೆ. ಮುಸುಕು ಹಾಕಿಕೊಂಡು ರಾಮಪ್ರಸಾದ್ ಬಿಸ್ಮಿಲ್, ಸಚಿನ್ ಸಲ್ಯಾನ್ ಒಳಬರುತ್ತಾರೆ. ಅವರು ಮುಸುಕು ತೆಗೆಯುತ್ತಾರೆ. ಬಿಸ್ಮಿಲ್, ಸಲ್ಯಾನ್, ಬನ್ನಿ. ನಿಮ್ಮ ಬರುವಿಕೆಗಾಗಿಯೇ ಕಾದಿದ್ದು. ಯಾರು ನಿಮ್ಮನ್ನು ನೋಡಲಿಲ್ಲ ತಾನೆ? ಇಲ್ಲ, ಯಾರು ನೋಡಲಿಲ್ಲ. ನಾವು ಬಹಳ ಜಾಗರೂಕತೆಯಿಂದ ನೋಡಿಕೊಂಡೇ ಬಂದಿದ್ದೆವು. ಸರಿ, ಹಾಗಾದ್ರೆ ಇನ್ನು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮತ್ತು ಸಚಿಂದ್ರ ಬರುವುದಿದೆ. ಎಲ್ಲರೂ ಬಂದ ಮೇಲೆ ಮಾತನಾಡೋಣ. ಈಗಾಗಲೇ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಪೊಲೀಸರು ನಮ್ಮ ಸ್ಥಳಗಳನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಹೌದು, ನಮ್ಮ ಪ್ರತಿ ಹೆಜ್ಜೆಯೂ ಎಚ್ಚರಿಕೆಯಿಂದ ಇರಬೇಕು. ಅಷ್ಟರಲ್ಲಿ
ಮತ್ತೆ ಬಾಗಿಲು ಬಡಿದ ಸದ್ದು ಕೇಳುತ್ತದೆ. ಓ, ಭಗತ್ ಬಂದಿರಬಹುದು. ಹೋಗಿ ಬಾಗಿಲು ತೆಗೆಯುತ್ತಾರೆ. ಮುಸುಕು ಅಂತ ನಾಲ್ವರು ಒಳಬಂದು ಮುಸುಕು ತೆಗೆಯುತ್ತಾರೆ. ಬನ್ನಿ ಬನ್ನಿ. ಭಗತ್, ರಾಜಗುರು, ಸಚೀಂದ್ರ, ಸುಖದೇವ್, ಹೇಗಿದ್ದೀರಿ? ನಿಮ್ಮನ್ನೆಲ್ಲ ಕಂಡು ಎಷ್ಟೋ ದಿನಗಳಾಯಿತು. ಭಗತ್ ಸಿಂಗ್, ಗೆಳೆಯರೇ, ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ನಾವು ನೀವೆಲ್ಲ ಪೊಲೀಸರ ಕಣ್ತಪ್ಪಿಸಿ ಓಡಾಡುತ್ತಿದ್ದೇವೆ. ಪರಸ್ಪರ ಭೇಟಿಯಾಗುವುದು ಕೂಡ ಕಷ್ಟವಾಗಿದೆ. ಹೇಗಿದ್ದೀರಾ ರಾಮಪ್ರಸಾದ್ ಬಿಸ್ಮಿಲ್? ಚೆನ್ನಾಗಿತ್ತು. ನಮಗೆಲ್ಲ ನಿಮ್ಮದೇ ಚಿಂತೆ ಗೆಳೆಯರೆ. ಆದರೂ ನಮಗೆ ನಿಮ್ಮ ಚಿಂತೆ, ನಿಮಗೆ ನಮ್ಮ ಚಿಂತೆ. ನಮ್ಮೆಲ್ಲರಿಗೂ ಪರಸ್ಪರ ಚಿಂತೆಗಳು ಸಾಕು. ಒಂದೇ ಹಾದಿಯಲ್ಲಿ ನಡೆಯುತ್ತಿದ್ದೇವಲ್ಲ. ಬನ್ನಿ, ಎಲ್ಲರೂ ಒಟ್ಟಾಗಿ ಕೂತು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚಿಂತಿಸೋಣ. ಗೆಳೆಯರೆ, ನಮ್ಮ ಅಡಗುತಾಣಗಳನ್ನು ಬದಲಿಸಬೇಕಾಗಿದೆ. ಹೌದು, ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ. ರಾಜರು ಹೇಳಿದ್ರು, ನಾವು ಸ್ಥಳಗಳನ್ನು ಬದಲಾಯಿಸಬೇಕಾಗಿದೆ. ನಾನು ಹೊರಟಾಗ ಬೇರೆಯೊಬ್ಬ ನನ್ನನ್ನು ಅನುಮಾನದಿಂದ ಕೇಳಿದ, ನಿನ್ನ ಹೆಸರೇನು ಎಂದು. ಏನೆಂದು ಹೇಳಿದೆ? ಸಚೀಂದ್ರನೆಂದು ಹೇಳಿದೆ ಏನೋ? ನಾನೇನು ಹೋಗ್ತೇನೆ, ನನ್ನ ಹೆಸರು ಹೇಳಲು. ನನ್ನ ಹೆಸರು ಕೃಷ್ಣ ಪ್ರಸಾದ್ ಎಂದು ಹೇಳಿದರು. ಅಯ್ಯೋ, ಹಾಗೆ ಕೇಳಿದೆ. ಚಂದ್ರಶೇಖರ್ ಎಂದು ಭಗತ್ ಎಂದು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ನನ್ನ ಹೆಸರು ಅಥವಾ ಚಂದ್ರಶೇಖರ್ ಹೆಸರು ಹೇಳಿದ್ದಿದ್ದರೆ ನಿನಗೆ ಕೂಡಲೇ ಅಲ್ಲಿ ನೇಣಿಗೇರಿಸಿ ಆತ ಬಹುಮಾನ ಪಡೆಯುತ್ತಿದ್ದ. ಛೇ, ಪಾಪ, ಅವನಿಗೆ ಸಿಗೋ ಬಹುಮಾನ ತಪ್ಪೋಯ್ತಲ್ಲ. ಗೆಳೆಯರು, ನಮ್ಮ ಚಳುವಳಿಗಳು ಈಗಾಗಲೇ ದೇಶಾದ್ಯಂತ ಹರಡಿ ಭಾರತೀಯರಲ್ಲಿ ಐಕ್ಯತಾ ಭಾವನೆ ತುಂಬಲು ಪ್ರಚೋದನೆಗೊಳ್ಳುತ್ತಿದೆ. ಆದರೂ ನಾವಿನ್ನೂ ಜನರನ್ನು ಎಚ್ಚರಿಸಿ ಸಾಮಾಜಿಕ ಕಳಕಳಿಯನ್ನು ತುಂಬಬೇಕಾಗಿದೆ. ಅದು ಸರಿ. ಆದರೆ ನಾವಿರುವ ಈ ಪರಿಸ್ಥಿತಿಯಲ್ಲಿ ಹಣದ ಮುಂದೊಂದು ಹೆಚ್ಚಾಗಿದೆ. ಒಂದು ಹೊತ್ತು ರೊಟ್ಟಿ, ಸ್ವಲ್ಪ ನೀರು ಸಿಕ್ಕರೆ ಸಾಕು ಎನಿಸಿಬಿಡುತ್ತದೆ. ಹೌದು, ಬಿಸ್ಮಿಲ್ ಹೇಳುತ್ತಿರುವುದು ಸರಿ. ನಾವು ಕ್ರಾಂತಿಕಾರಿ. ನಮಗೆ ಹಸಿವು, ನಿದ್ದೆ, ಬಾಯಾರಿಕೆಗಳ ಅವಶ್ಯಕತೆ ಬಹಳ ಇದೆ. ನಾವೆಲ್ಲ ಒಂದೇ ದೋಣಿ, ಪ್ರವಾಹದ ವಿರುದ್ಧ ಹೋರಾಟ ನಡೆಸುತ್ತಿರುವುದು. ಆದರೂ ನಮ್ಮೆಲ್ಲರ ಗುರಿ ಒಂದೇ ಮಾತರ. ನಾವೀಗ ನಮ್ಮ ಸಂಘ ಸಂಸ್ಥೆಗಳನ್ನು ಸಂಘಟಿಸಲು ಹಣದ ಅವಶ್ಯಕತೆ ಇದೆ. ನಾವು ಹಣಕ್ಕಾಗಿ ಯಾರ ಬಳಿ ಹೋಗುವುದು? ನಮಗೆ ಹಣ ನೀಡಲು ನಮ್ಮವರು ಯಾರು ಮುಂದೆ ಬರುತ್ತಾರೆ? ನಮ್ಮದು ಗಾಂಧೀಜಿಯಂತೆ ಅಹಿಂಸಾ ಮಾರ್ಗ, ಶಾಂತಿ ಮಾರ್ಗಗಳಲ್ಲ. ಹೋರಾಟ, ಕ್ರಾಂತಿ, ಸೇಡಿಗೆ ಸೇಡು, ಏಟಿಗೆ ಏಟು ಎಂಬ ಸಿದ್ಧಾಂತದ ಮೇಲೆ ನಿಂತವರು ನಾವು. ನಮಗೆ ಯಾರು ಸಹಾಯ ಮಾಡ್ತಾರೆ? ನಮ್ಮ ಇಂದಿನ ಅತ್ಯಗತ್ಯ ವಸ್ತುಗಳಿಗಾದರೂ ಹಣ ಹೊಂದಿಸಿಕೊಳ್ಳಬೇಕಲ್ಲ. ಇಲ್ಲವಾದರೆ ಒಂದು ಹೊತ್ತು ಮುಗಿಸುವುದು ಕಷ್ಟವಾಗುತ್ತದೆ. ಹೌದು, ಈಗ ಹಣದ ಅವಶ್ಯಕತೆ ಬಹಳ ಇದೆ. ಏಟಿಗೆ ಎದುರೇಟು. ನಮ್ಮವರ ರಕ್ತ ಹೀರಿ ಹಣ ಗಳಿಸುವ ಆ ಬ್ರಿಟಿಷರ ಹಣವನ್ನು ನಾವು ದೋಚಿದರೆ ಹೇಗೆ? ಇದು ಸಾಧ್ಯವೇ? ಸಾಧ್ಯ ಅಸಾಧ್ಯತೆಗಳನ್ನು ನಾವು ಚಿಂತಿಸೋಣ. ಮೊದಲು ಎಲ್ಲಿ, ಹೇಗೆ ಎಂಬುದನ್ನು ನಿರ್ಧರಿಸೋಣ. ಸರಿ, ಈ ಬಗ್ಗೆ ನೀವೇ ಒಂದು ಯೋಜನೆ ರೂಪಿಸಿ ಹೇಳಿ. ನಾವೆಲ್ಲ ಸಿದ್ಧ. ನಾವೆಲ್ಲ ಸಿದ್ಧ. ಸರಿ, ಹಾಗಾದ್ರೆ ಕೇಳಿ. ಇನ್ನೆರಡು ದಿನಗಳಲ್ಲಿ ಹರ್ದೋಯಿಯಿಂದ ಲಕ್ನೋಗೆ ಹೊರಟಿರುವ ಲೇನಿನಲ್ಲಿ ಖಜಾನೆ ಸಾಗಿಸುತ್ತಿದ್ದಾರೆ. ಬ್ರಿಟಿಷ್ ಪೊಲೀಸರು ಇರ್ತಾರೆ. ನಾವು ಹೇಗಾದರೂ ಮಾಡಿ ಆ ಖಜಾನೆಯನ್ನು ಲೂಟಿ ಮಾಡಿದರೆ ನಮ್ಮ ಸದ್ಯದ ಹಣದ ತೊಂದರೆ ಇರುತ್ತದೆ. ಸರಿ, ಹಾಗಾದ್ರೆ ನಾವು ಹೇಗೆ, ಎಲ್ಲಿ ಆಕ್ರಮಣ ಮಾಡಬೇಕು ಮತ್ತು ಎಲ್ಲಿ ಹಣ ದೋಚಿ ಸೇರಬೇಕು ಎಂಬುದು ಸ್ಪಷ್ಟವಾಗಿ ತಿಳಿಸಿದರೆ ಸಾಕು. ಸರಿ, ಎಲ್ಲರೂ ಬನ್ನಿ. ಎಲ್ಲರೂ ಅವನ ಸುತ್ತ ನಿಲ್ಲುತ್ತಾರೆ. ಗುಟ್ಟು ಹೇಳುವಂತೆ ಎಲ್ಲರಿಗೂ ತಿಳಿಸುತ್ತಾರೆ. ಎಲ್ಲರೂ ಸರಿ ಸರಿ ಎಂದು ತಲೆಯಾಡಿಸುತ್ತಾರೆ. ಸರಿ, ಹೀಗೆ ಮಾಡಿದರೆ ರೈಲನ್ನು ತಡೆದು ಖಜಾನೆ ದೋಚಿ ನಮ್ಮ ಅಡಗುತಾಣ ಸೇರಬಹುದು. ರೈಲು ಲಕ್ನೋ ಮುಟ್ಟುವ ವೇಳೆಗೆ ನಾವು ಗುಪ್ತ ಸ್ಥಳಗಳಲ್ಲಿರಬಹುದು. ಸರಿ. ಹಾಗಾದರೆ ನಾವಿನ್ನು ಹೊರಡೋಣ. ಹೊರಡೋಣ. ನಾಳೆ ಮುಂದಿನ ವಿವರಗಳನ್ನ ತಿಳಿಸಿ. ನಾಳೆ ಸಂಜೆಯೊಳಗೆ ನಿಮಗೆ ನಮ್ಮ ದೇಶಭಕ್ತ ಗೂಢಾಚಾರರು ಸುದ್ದಿ ಮುಗಿಸುತ್ತಾರೆ. ಸಿದ್ಧರಾಗಿರಿ. ರಂಗದಲ್ಲಿ ಕತ್ತಲೆ ಬೆಳಕಾಗುತ್ತಿರುತ್ತದೆ. ಹಿನ್ನೆಲೆಯಲ್ಲಿ ರೈಲಿನ ಶಬ್ದ, ಜನರ ಗುಜುಗುಜು, ಗುಂಡಿನ ಶಬ್ದಗಳು, ಹಾಹಾಕಾರ. ಅಯ್ಯಯ್ಯೋ, ಖಜಾನೆಯನ್ನು ಯಾರೋ ಕದ್ದಿದ್ದಾರೆ. ಬ್ರಿಟಿಷ್ ಸರ್ಕಾರದ ಹಣ ಯಾರೋ ದೋಚಿಕೊಂಡು ಹೋಗಿದ್ದಾರೆ
ಎಂಬ ಆರ್ತನಾದ ಕೇಳಿಬರುತ್ತದೆ. ಮತ್ತೆ ಗಲಭೆ, ರೈಲಿಗೆ ಶಬ್ದ. ಹರ್ದೋಯಿಂದ ಲಕ್ನೋಗೆ ಹೊರಟಿದ್ದ ರೈಲಿನಲ್ಲಿ ಕ್ರಾಂತಿಕಾರಿಗಳು ಖಜಾನೆಯನ್ನು ದೋಚಿದ್ದಾರೆ. 4,000 ರು ಹಣವನ್ನು ಲಾಭಟಾಯಿಸಿದ್ದಾರೆ. ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು. ದೃಶ್ಯ 3. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಒಂದೆಡೆ ಮಾತನಾಡುತ್ತಿದ್ದಾರೆ. ಇಂದು ವಸೂರಿನ ಲಾಲಾರ ಅಂತಿಮ ದರ್ಶನ ಮುಗಿಸಿ ಬಂದಿದ್ದೇವೆ. ನಾವೀಗ ಲಾಲಾ ಲಜಪತ್ ರಾಯರ ಲಾಹೋರಿನ ನ್ಯಾಷನಲ್ ಕಾಲೇಜಿನಲ್ಲಿ ಇದ್ದೇವೆ. ಇಲ್ಲಿ ಕಲಿಯುತ್ತಿರುವುದು ಬಹಳ ವಿಶೇಷ. ಹೌದು ಭಗತ್, ನಾವಿಲ್ಲಿ ಕಲಿಯುತ್ತಿರುವುದು ನಮ್ಮ ಬದುಕಿಗೆ ಹೊಸ ದಿಕ್ಕು ತೋರುವಂತಹ ದಾರಿ. ನಮ್ಮ ಹಾದಿಯಲ್ಲಿ ಮುಳ್ಳುಗಳು ಕುಳಿತಿವೆ. ನಾವು ಎಚ್ಚರಿಕೆಯಿಂದ ನಿಂತಿದ್ದೆವು. ಲಾಲಾರನ್ನು ಕಳೆದುಕೊಂಡ ಬೇಕಂತೂ ನಮ್ಮ ಹಾದಿ ಎಂದು ಸುಗಮವಲ್ಲ ಎಂಬುದು ನಮಗೆ ತಿಳಿದಿದೆ. ಹಾಗೆಯೇ ನಮ್ಮಂತಹ ದೇಶ ಪ್ರೇಮಿಗಳ ಬದುಕು ಕ್ಷಣಿಕವೆಂಬ ಅರಿವು ಕೂಡ ನಮಗಿದೆ. ಹೌದು, ಪರಂಗೆಯವರ ಕಣ್ಣಿಗೆ ನಾವು ನಾಡಬಹುಗಳಂತೆ ಕಾಣುತ್ತೇವೆ. ನಮ್ಮ ಹೆಸರು ಕೇಳಿದರೆ ಕೆಂಡ ಕಾರುತ್ತಾರೆ. ದೇಶದ ಉದ್ದಗಲಕ್ಕೂ ಸಾವಿರಾರು ದೇಶಭಕ್ತರ ನೆತ್ತರು ಹರಿಯುತ್ತಿದೆ. ಬ್ರಿಟಿಷರನ್ನು ತೊಲಗಿಸುವ ತನಕ ನಮ್ಮ ತಾಯಿ ಭಾರತಾಂಬೆಗೆ ಸುಖವಿಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. 1928ರ ಅಕ್ಟೋಬರ್ 30ರಂದು ಸೈಮನ್ ಆಯೋಗದ ವಿರುದ್ಧ ನೌಜವಾನ್ ಭಾರತ್ ಸಭಾದಿಂದ ರೈಲ್ವೆ ನಿಲ್ದಾಣದ ಬಳಿ ಲಾಲಾ ಲಜಪತ ರಾಯರವರು ಮುಂದಾಳತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರಲ್ಲ. ಹೌದು, ಪ್ರತಿಭಟನೆಯನ್ನು ಹತ್ತಿಕ್ಕಲು ಆ ಪೊಲೀಸ್ ಸೂಪರ್ ಅಧಿಕಾರಿಯಾದ ಸ್ಯಾಂಡರ್ಸ್ ಲಾಠಿ ಚಾರ್ಜ್ ಮಾಡಲು ಆದೇಶವಿಲ್ಲ. ಆಗಲೇ ಆ ಲಾಠಿ ಪ್ರಹಾರದಲ್ಲಿ ಸ್ಕಾಟ್ ಎಂಬ ಪೇದೆ ನಮ್ಮ ಲಾಲಾ ಲಜಪತ್ ರಾಯರ ಎದೆಗೆ ಹೊಡೆದ. ನೋವಿನಿಂದ ಬಿದ್ದ ಅವರಿಗೆ ಚಿಕಿತ್ಸೆ ಕೊಡಿಸಿದರೂ ಪ್ರಯೋಜನವಾಗಿಲ್ಲ. ಅದರ ಪರಿಣಾಮವಾಗಿಯೇ ಲಾಲಾರವರು ಪ್ರಾಣ ಬಿಟ್ಟರು. 18 ದಿನಗಳು ನೋಡಿನಲ್ಲಿದ್ದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಸಿಕ್ಕುತ್ತದೆ, ಸಿಕ್ಕುತ್ತದೆ. ಆ ಬ್ರಿಟಿಷರ ಅಧಿಕಾರಿ ಸ್ಯಾಂಡರ್ಸ್ ನನ್ನು ಕೊಂದರೆ ಮಾತ್ರ ಲಾಲಾರ ಆತ್ಮಕ್ಕೆ ಶಾಂತಿ ದೊರಕುತ್ತದೆ. ನೀನೇನು ಹೇಳ್ತೀರಿ? ಆತ ಹೇಳುವುದು ಸರಿಯಾಗಿ ಇದೆ, ಆದರೆ ಎಲ್ಲಿ ಹೇಗೆ ಎಂಬುದು ಮಾತ್ರ ಅಸ್ಪಷ್ಟವಾಗಿದೆ. ಅಂದರೆ ಸ್ಯಾಂಡರ್ಸ್ನನ್ನು ಮುಗಿಸಿ ಬಿಡುವುದು. ಹೌದು ಹೌದು, ಅನ್ಯ ಮಾರ್ಗವಿಲ್ಲ. ಏಟಿಗೆ ಎದುರೇಟು ಬಿದ್ದಾಗಲೇ ನೋವಿನ ಅನುಭವ ತಿಳಿಯುವುದು. ಸರಿ, ಹಾಗೆ ಆಗಲಿ. ನಮ್ಮ ವೈರಿಗಳನ್ನು ಮುಗಿಸಿ ಬಿಡೋಣ. ಆದರೂ ಪೂರ್ವ ವ್ಯವಸ್ಥೆಯ ಅವಶ್ಯಕತೆ ಇದೆ. ನಾನದನ್ನು ಬನ್ನಿ ಎಲ್ಲರೂ. ಎಲ್ಲರ ಕಿವಿಯಲ್ಲೂ ಪಿಸು ಮಾತು ಹೇಳುತ್ತಾನೆ. ಒಳ್ಳೆಯ ಉಪಾಯ, ಒಳ್ಳೆಯ ಉಪಾಯ. ಭಗತ್, ನಮ್ಮ ಕಾರ್ಯ ಕೈಗೂಡಿದರೆ ಸಾಕು. ಬ್ರಿಟಿಷರ ಎದೆಯೊಳಗೆ ನರಕ ಹುಟ್ಟುತ್ತದೆ, ಹೆದರಿ ಬಿಡುತ್ತಾರೆ. ಹೆದರಲೇಬೇಕು ಅವರು. ನಮ್ಮವರನ್ನು ಗುಲಾಮರನ್ನಾಗಿಸಿಕೊಂಡು ಮೆರೆವ ಅವರ ದರ್ಪ ದೌರ್ಜನ್ಯಗಳನ್ನ ಬೇರು ಸಮೇತ ಕಿತ್ತು ಹಾಕಿ ನಮ್ಮ ದೇಶದಿಂದ ಆಚೆ ಎಸೆಯಬೇಕು. ಸರಿ, ನಡೆ. ಶತ್ರು ಸಂಹಾರಕ್ಕೆ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಆ ಸ್ಟ್ಯಾಂಡರ್ಡ್ನನ್ನು ಮುಗಿಸಿ ಬಿಡೋಣ. ಹೌದು, ಹಾಗೆಯೇ ಮಾಡೋಣ. ನಡೆಯಿರಿ. ನಾಳೆ ಮಾಡುವ ಕಾರ್ಯವನ್ನು ಹಿಂದೆ ಈಗಲೇ ಮಾಡೋಣ. ಜೈ ಭಾರತ್, ಜೈ ಭಾರತ್, ಜೈ ಭಾರತ್. ಎಲ್ಲರೂ ಹೋಗುವರು. ಕತ್ತಲೆ ಬೆಳಗಾಗುತ್ತದೆ. ಕ್ಷಣಕಾಲ ಮೌನ. ನಂತರ ಪಿಸ್ತೂಲಿಯಿಂದ ಮತ್ತು ಸಿಡಿದ ಶಬ್ದ ಕೇಳಿಸುತ್ತದೆ. ಚೀರಾಟ, ಚೀರಾಟ. ನಂತರ ನಿಶ್ಶಬ್ದ. ಮೂವರು ರಂಗದೊಳಗೆ ಸಂತಸದಿಂದ ಬರುತ್ತಾರೆ. ತಕ್ಕ ಶಾಸ್ತಿ ಮಾಡಿದೆ ಅವನಿಗೆ. ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ ಸತ್ತು ಬಿದ್ದ. ನಮ್ಮ ದೇಶಕ್ಕೆ ಬಂದು ನಮ್ಮವರ ಮೇಲೆ ಅಧಿಕಾರ ಚಲಾಯಿಸಿ ದೌರ್ಜನ್ಯವೆಸಗಿದರೆ ಬಿಡುತ್ತೇವೆಯೇ ನಾವು? ಈ ಸಂಜೆ 4 ಗಂಟೆಗೆ ಆತ ಸಾಯುತ್ತಾನೆಂದು ಯಾರಿಗೆ ತಾನೇ ಗೊತ್ತಿತ್ತು? ಅಂತ ನೀಚರಿಗೆ ಹಾದಿ ಬೀದಿಯಲ್ಲೇ ಮರಣ ಎಂದು ಬ್ರಹ್ಮ ಬರೆದಿದ್ದ. ಅದು ನನ್ನ ಕೈಯಿಂದ. ನಮ್ಮವರನ್ನು ಎಷ್ಟು ಕೀಳಾಗಿ ನೋಡ್ತಿದ್ದ ಪಾಪಿ ಈಗ ನನ್ನಿಂದಲೂ ಶಿಕ್ಷೆ, ಆ ಯಮಲೋಕದಲ್ಲಿಯೂ ಶಿಕ್ಷೆ. ಹೇಗೆ? ಆ ಪರಂಗಿಯವರ ಕಣ್ಣು ನಮ್ಮ ಮೇಲೆ ಇದ್ದೇ ಇರುತ್ತದೆ. ನಾವಿನ್ನು ಬಹಳ ಎಚ್ಚರಿಕೆ ವಹಿಸಿ ನಡೆಯಬೇಕು. ಹೌದು, ನಮ್ಮ ಪ್ರತಿ ಹೆಜ್ಜೆಯು ದಿಟ್ಟವಾಗಿರಬೇಕು. ಹೌದು, ಇನ್ನು ಮುಂದೆ ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡಬೇಕು. ನಮ್ಮ ಸಹಾಯಕ್ಕಾಗಿ ಕೆಲವು ದೇಶಭಕ್ತ ಯುವಕರು ಇದ್ದಾರೆ. ಭಗವತಿ ಚರಣ್, ಕುಮಾರ ಸಿನ್ಹ, ವಿಜಯ್ ಚಟರ್ಜಿ, ಶಿವಧರ್ಮ, ಚಂದ್ರಶೇಖರ್ ಆಜಾದ್, ಮಣಿಶೇಖರ್ ದತ್ ಎಲ್ಲರೂ
ಎಲ್ಲರೂ ಕೂಡಲೇ ನೆರವಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಏಪ್ರಿಲ್ 8ರಂದು ಅಧಿವೇಶನ ನಡೆಯಲಿ. ಮಸೂದೆಗಳು ಜಾರಿಗೊಳ್ಳುವುದಿಲ್ಲ ಎನಿಸುತ್ತದೆ. ಅಂದು ನಮ್ಮ ಹಕ್ಕನ್ನು ಕೊಡಲು ಅವರು ಒಪ್ಪುವುದಿಲ್ಲ. ಹೌದು, ನಮ್ಮ ಹಕ್ಕನ್ನು ನಮಗೆ ಅವರು ಕೊಡುವುದಿಲ್ಲ, ಅದು ಅಸಾಧ್ಯ. ಅವರು ನಮ್ಮ ದೇಶಕ್ಕೆ ಕಾಲಿಟ್ಟಾಗಲಿಂದಲೇ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದರೆ ಹೊರತು ಕೊಡುವ ಪ್ರಯತ್ನ ಮಾಡಲೇ ಇಲ್ಲ. ನಮ್ಮ ದೇಶದ ರಾಜರುಗಳನ್ನ ಪಾಳೆಗಾರನ್ನು ಎತ್ತಿ ಕಟ್ಟಿ ವೈರತ್ವ ಬೆಳೆಸಿ ಸಹಾಯ ಹಸ್ತ ನೀಡುವ ನೆಪದಲ್ಲಿ ಸೈನಿಕರನ್ನು ಮದ್ದುಗುಂಡುಗಳನ್ನು ಶೇಖರಿಸಿ ಇಡೀ ದೇಶವನ್ನೇ ಕಬಳಿಸಿದ ಕಿರಾತಕರು ಅವರು. ಅಧಿವೇಶನದಲ್ಲಿ ನಮಗೆ ಹಕ್ಕನ್ನು ಕೊಡಲು ವೈಸ್ರಾಯ್ ಒಪ್ಪುವ ಸಾಧ್ಯತೆ ಇಲ್ಲ. ಮಸೂದೆಗಳು ಬಿದ್ದು ಹೋಗುತ್ತವೆ. ಅವರು ವಿಟೋ ಪ್ರಯೋಗಿಸುತ್ತಾರೆ. ಮಸೂದೆಗಳನ್ನು ಕಾನೂನನ್ನಾಗಿ ಮಾರ್ಪಡಿಸುತ್ತಾರೆ. ಮತ್ತೆ ನಮ್ಮ ಹಕ್ಕುಗಳನ್ನು ಮುರಿಯುವ ಪ್ರಯತ್ನ ಮಾಡುತ್ತಾರೆ. ಅಷ್ಟರೊಳಗೆ ನಾವೇನಾದರೂ ಅನಾಹುತ ಸಂಭವಿಸುವಂತೆ ಮಾಡಿ ವಿಟೋ ಪ್ರಯೋಗಿಸಲು ಅಡ್ಡಿ ಉಂಟು ಮಾಡಬೇಕು. ಇಲ್ಲವಾದರೆ ನಮ್ಮ ಹಕ್ಕನ್ನು ನಮ್ಮಿಂದ ಕಸಿದುಕೊಂಡು ಬಿಡುತ್ತಾರೆ. ನಿಜ, ನಮ್ಮ ಮಸೂದೆಗಳು ಕೈ ಬಿಡುತ್ತಾರೆ. ಏನು ಮಾಡುವುದು? ಈ ಬಗ್ಗೆ ಗಾಂಧೀಜಿ ಏನಾದರೂ ಮಾಡಲು ಸಾಧ್ಯ? ಗಾಂಧೀಜಿ ಶಾಂತಿ ಎಂಬ 2 ಅಕ್ಷರಗಳನ್ನು ಬಿಟ್ಟು ಏನು ತಾನೇ ಮಾಡಲು ಸಾಧ್ಯ? ನಮ್ಮ ಕ್ರಾಂತಿಯ ಹಾದಿಯಾದರೆ ಮಾತ್ರ ಏನಾದರೂ ಪ್ರಯತ್ನ ಮಾಡಬಹುದು. ಅಂದರೆ ಏಟಿಗೆ ಏಟು ಎದುರೇಟು. ಗುರು ಸುಖದೇವ್, ನಾನು ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. 8ರ ಅಧಿವೇಶನಕ್ಕೆ ಪನಾಮ ಹ್ಯಾಟ್ ಧರಿಸಿ ನಾನು ಮತ್ತು ಬಟುಕೇಶ್ವರದ ರಿವಾಲ್ವರ್ ಬಾಂಬ್ಗಳನ್ನು ಹಿಡಿದು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಇರುತ್ತೇವೆ. ನೀವು ನಮ್ಮೊಡನೆ ಆಯಾ ಸ್ಥಳಗಳಲ್ಲಿ ಬಂದು ಸೇರಿ ಸಮಯ ನೋಡಿ ಮಸೂದೆಗಳ ಆಗು ಹೋಗುಗಳನ್ನು ನೋಡಿಕೊಂಡು ಅಲ್ಲಿಯೇ ತೀರ್ಮಾನಿಸೋಣ. ಇಲ್ಲವಾದರೆ ಬಾಂಬ್ ಹಾಕಿಯಾದರೂ ಕ್ರಾಂತಿಯ ಸಂದೇಶ ಸಾರಿ ಪ್ರತಿಭಟಿಸೋಣ. ಏನೋ ಆಗಲಿ, ನಾನು ಎಲ್ಲದಕ್ಕೂ ಸಿದ್ಧ. ನಾನು ಎಲ್ಲದಕ್ಕೂ ಸಿದ್ಧ. ಆದರೂ ಪೊಲೀಸರಿರುತ್ತಾರೆ, ಎಚ್ಚರಿಕೆ. ಈಗಾಗಲೇ ನಾವು ಆ ಪೊಲೀಸ್ ಅಧಿಕಾರಿ ಹ್ಯಾಂಡಪ್ನನ್ನು ಗುಂಡಿಕ್ಕಿಕೊಂಡಿರುವುದಕ್ಕಾಗಿ ಅವರು ನಮ್ಮನ್ನು ಹುಡುಕುತ್ತಲೇ ಇರುತ್ತಾರೆ. ಹೌದು, ಹಾಗಾಗಿ ನಾವು ಈಗ ಮಾರುವೇಷ ಧರಿಸಿ ಹೋಗಬೇಕು. ಎಲ್ಲರೂ ಸಿದ್ಧರಾಗಿರಿ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ. ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು. ದೃಶ್ಯ 4. ರಂಗದಲ್ಲಿ ಬೆಳಕು ಮೂಡುವ ಮೊದಲೇ ಬಾಂಬ್ನ ಭಾರೀ ಸ್ಫೋಟದ ಶಬ್ದ ಕೇಳಿಬರುತ್ತದೆ. ಜನರ ಹಾಹಾಕಾರ, ಕೂಗಾಟ, ನರಳಗಳು ತುಂಬಿರುತ್ತದೆ. ಹಿಡೀರಿ, ಹಿಡೀರಿ, ಇವರೇ ಬಾಂಬ್ ಸ್ಫೋಟಿಸಿದ್ದು ಎಂದು ಅಧಿಕಾರಿ ಹೇಳುತ್ತಾನೆ. ಪೊಲೀಸರು 33 ಲಂಕಸರಿಗೆ ಎಳೆದುತ್ತಾರೆ. ಜೈಲಿನ ಹಿನ್ನೆಲೆ ಇರುತ್ತದೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂವರು ಕೈದಿಗಳಂತೆ ಬಂದು ರಂಗದ ಬಳಿ ನಿಲ್ಲುತ್ತಾರೆ. ಪೊಲೀಸರು, ಅಧಿಕಾರಿಗಳು ಅವರನ್ನು ಸುತ್ತುವರಿದಿದ್ದಾರೆ. ಆರ್ಡರ್ ಆರ್ಡರ್. 1929ರ ಏಪ್ರಿಲ್ 8ರಂದು ವೈಸರಾಯರವರ ಸಮ್ಮುಖದಲ್ಲಿ ಶಾಸನ ಸಭೆ ನಡೆಯುತ್ತಿದ್ದಾಗ ಬಾಂಬ್ ಸಿಡಿಸಿದ ಅಪರಾಧ, ರೈಲು ದರೋಡೆ, ಬ್ರಿಟಿಷ್ ಅಧಿಕಾರಿಗಳನ್ನು ಹತ್ಯೆ ಮಾಡಿದ ಅಪರಾಧ ಮತ್ತು ಕ್ರಾಂತಿಕಾರಿಗಳಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪಿತೂರಿ ನಡೆಸಿರುವುದು ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಆರೋಪಗಳು ಸಾಬೀತಾಗಿರುವುದರಿಂದ ವಿಚಾರಣೆ ಮಾಡಿ ಅಪರಾಧಿಗಳೆಂದು ತೀರ್ಮಾನಿಸಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು 1930ರ ಅಕ್ಟೋಬರ್ 7ರಂದು ಮುಖ್ಯ ನ್ಯಾಯಾಲಯದ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿರುತ್ತಾರೆ. ಪೊಲೀಸ್ ಅಧಿಕಾರಿಗಳು ನಸುನಕ್ಕು ಹೋಗುತ್ತಾರೆ. ಚಿಂತೆ ಇಲ್ಲ ಗೆಳೆಯರೇ. ನಾವು ಸತ್ತರೂ ನಮ್ಮಂತಹ ಸಾವಿರಾರು ಜನ ದೇಶಭಕ್ತರಿದ್ದಾರೆ. ತಾಯಿ ಭಾರತಾಂಬೆಯನ್ನು ಪರಂಗಿಯರ ದಾಸ್ಯದಿಂದ ಬಿಡಿಸಲು ಹೋರಾಡಿ ಗೆದ್ದೇ ಗೆಲ್ಲುತ್ತಾರೆ. ಇದು ನಮ್ಮ ಸಾವಲ್ಲ, ಗೆಲುವು. ಹೌದು, ನಾವು ಸತ್ತರೂ ನಮ್ಮವರು ಈ ಬ್ರಿಟಿಷರನ್ನ ದೇಶದಿಂದ ಒದ್ದೋಡಿಸುತ್ತಾರೆ. ಅಷ್ಟರಲ್ಲಿ ಮಾರುವೇಷದಲ್ಲಿದ್ದ ಸುಖದೇವ್, ಚಂದ್ರಶೇಖರ್ ಆಜಾದ್ರನ್ನು ಪೊಲೀಸರು ಕರೆತಂದು ಬಿಟ್ಟು ಹೋಗುತ್ತಾರೆ. ಇಬ್ಬರು ಮುಸುಕು ತೆಗೆಯುತ್ತಾರೆ. ರಾಜು, ಸುಖದೇವ್, ಭಗತ್,
ನಿಮ್ಮ ಪರ ವಕಾಲತ್ತು ವಹಿಸಲು ಯಾರೂ ಮುಂದೆ ಬರಲಿಲ್ಲ. ಪರಂಗಿಯವರು ಹೊರಿಸಿದ ಎಲ್ಲ ಅಪರಾಧಗಳು ಸಾಬೀತಾದಂತಾಯಿತು. ಫಾಸಿ ಶಿಕ್ಷೆ ಕಾಯಿ ಮಾಡಿರುವುದು. ಸುಖದೇವರಾಜ್, ಹೌದು ಗೆಳೆಯರು, ನೇಣಿಗೇರಲೇಬೇಕಾದ ಅನಿವಾರ್ಯ ಬಂದು ಬಿಟ್ಟಿದೆ. ಈಗೇನು ಮಾಡುವುದು? ನಿಮ್ಮನ್ನು ಉಳಿಸುವ ಮಾರ್ಗ ಯಾವುದಿದೆ ಎಂಬುದೇ ತಿಳಿಯದಾಗಿದೆ. ಚಿಂತೆ ಇಲ್ಲ ಗೆಳೆಯ, ನಿಮ್ಮ ನೋವು ನಮಗೆ ಅರ್ಥವಾಗುತ್ತದೆ. ಸಾವಿನ ಹೆದರಿಕೆ ನನಗಿಲ್ಲ. ಹಣ ಉಳಿದಿದ್ದರೆ ಇನ್ನಷ್ಟು ಹೋರಾಟ ಮಾಡಬಹುದಾಗಿದೆ, ದೇಶಕ್ಕಾಗಿ ರೋಧಿಸುವುದಾಗಿದೆ. ಅಷ್ಟೇ ನನ್ನ ಕೊರತೆ. ನಮಗಾಗಿ ನೀವಿನ್ನು ಮರೆಯಬೇಕು. ನಾವೆಲ್ಲರೂ ಒಂದೇ. ನಮ್ಮ ಕನಸಿನ ಸ್ವಾತಂತ್ರ್ಯದ ಹಾದಿಯಲ್ಲಿ ನೀವಿದ್ದೀರಿ. ಮುನ್ನಡೆಯಿದ್ದೀರಿ. ನಾವು ಅಳಿದರೇನು? ನಮ್ಮಂತಹ ಸಾವಿರಾರು ಹೋರಾಟದ ಮಕ್ಕಳು ಭಾರತಾಂಬೆಗೆ ಇದ್ದಾರೆ. ಜಯ ಶತಸಿದ್ಧ. 1915ರಲ್ಲಿ ನನ್ನ ಗೆಳೆಯ ಕರ್ತಾರ್ ಸಿಂಗ್ ಸರಬರನ್ನ ಗಲ್ಲಿಗೇರಿಸಿದಾಗಲೇ ನನ್ನ ಮನದೊಳಗಿನ ಜ್ವಾಲೆ ಹೊರಹೊಮ್ಮಿತು. ಈ ನಾಡಿಗಾಗಿ ನನ್ನ ದೇಹ ಮೀಸಲಾಗಿದೆ. ನಾನು ನೇಣಿಗೇರುತ್ತೇನೆ ಎಂದು ತಿಳಿದು ನನ್ನ ತಾಯಿ ಭಾಗ್ಯವತಿ ಏನು ಹೇಳಿದಳು ಗೊತ್ತೇ? ಮಗು, ಸಾವು ಎಲ್ಲರಿಗೂ ಬಂದೇ ಬರುತ್ತದೆ. ಆದರೆ ಉತ್ತಮ ಕಾರ್ಯಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾವಿಗೂ ಹೆದರದೆ ನೇಣಿಗೆ ಏರುತ್ತಿರುವ ನಿನ್ನನ್ನು ನನ್ನ ಮಗ ಎಂದು ಹೇಳಿಕೊಳ್ಳಲು ನನಗೆ ತುಂಬಾ ಹೆಮ್ಮೆಯಾಗುತ್ತದೆ. ದೇಶಕ್ಕಾಗಿ ನೀನು ಮಾಡಿದ ಸೇವೆ ಸಾರ್ಥಕವಾಯಿತು. ನೀನು ಎಲ್ಲೆಂದಿಗೂ ಚಿರಾಯಿ. ಸಾವಿಗೆ ಹೆದರದ ಭಾರತಾಂಬೆಯ ಹೆಮ್ಮೆಯ ಮಗ ನೀನೆಂದು ಎಲ್ಲರಿಗೂ ತಿಳಿಯಲು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀನು ಆದರ್ಶವಾಗಿ ದಾರಿದೀಪವಾಗುವುದು. ನಿನ್ನಂತಹ ವೀರಸಿಂಹ ಭಾರತದಲ್ಲಿ ಮತ್ತೆ ಮತ್ತೆ ಹುಟ್ಟಲಿ. ನಿನಗೆ ಸಾವಿನಲ್ಲೂ ನೆಮ್ಮದಿ, ಶಾಂತಿ ದೊರಕಲಿ. ಇದು ನಿಜವಾದ ಭಾರತ ಮಾತೆಯ ನುಡಿಗಳು. ಹೆತ್ತ ಮಗನಿಗಿಂತ ದೇಶ ದೊಡ್ಡದೆಂಬ ಅಭಿಮಾನ. ನಾವು ನೇಣಿಗೇರುವ ಸಮಯ ಹತ್ತಿರವಾಗುತ್ತದೆ. ಆದರೂ ನಮಗೆ ಮನದೊಳಗೆ ಸಾವಿನ ಭಯವಿಲ್ಲ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದನ್ನು, ಬ್ರಿಟಿಷರು ಭಾರತ ಬಿಟ್ಟು ತೊಲಗುವುದು ನೋಡಬೇಕೆಂಬ ಆಸೆ ಇತ್ತು. ಇದರಲ್ಲಿ ನನ್ನ ಆಸೆಗಳು ಭಾರತದ ಪ್ರತಿಯೊಬ್ಬ ಪ್ರಜೆಗಳ ಮನದೊಳಗೆ ಹುಡುಗಿತ್ತು. ನಮ್ಮನ್ನು ಹೊರತುಪಡಿಸಿ ಮಿಕ್ಕವರಾದರೂ ಸಂತೋಷಿಸಲು ನಾವೀಗ ನೇಣಿಗೇರುವ ಕೈದಿಗಳು. ನಿಮ್ಮ ನಗರವುದು ನಮಗೆ ಕಷ್ಟವಾಗಿದೆ. ನಾವೇನು ಕೊಳ್ಳುತ್ತೇವೆ. ನಾವಿದ್ದರೆ ಅಧಿಕಾರಿಗಳಿಗೆ ಅನುಮಾನ ಹೆಚ್ಚುತ್ತದೆ. ರೈತರೊಡೆ ಮಾಡಿದ ಅಪರಾಧ ನಮ್ಮ ಮೇಲಿದೆ. ದೇಶದ ಉಳಿವಿಗಾಗಿ ನಾವು ಮಾಡಬೇಕಾದ ಕಾರ್ಯ ಬಹಳಷ್ಟಿದೆ. ಗಾಂಧೀಜಿಯವರ ಹಾದಿಗೆ ನಾವು ಹೋಗಲಾರೆವು. ಹೌದು, 1931ರ ಮಾರ್ಚ್ 5ರಂದು ಗಾಂಧೀಜಿಯವರು ಇಂಗ್ಲೆಂಡ್ಗೆ ಹೋಗಿದ್ದರು. ಭಾರತ ದೇಶದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿ ಅಸಹಕಾರ ಚಳುವಳಿ ಕೈಬಿಡುತ್ತೇವೆ ಎಂದು ಕಾಂಗ್ರೆಸ್ಸಿಗರ ವಿರುದ್ಧ ಹೇರಿದ್ದ ನಿರ್ಬಂಧವನ್ನು ತೆಗೆದುಹಾಕಲು ಬ್ರಿಟಿಷ್ ಆಡಳಿತ ಸಮ್ಮತಿಸಿದೆ ಎಂದು ಗಾಂಧೀಜಿ ಮತ್ಯಾವುದೇ ಷರತ್ತುಗಳನ್ನು ಹಾಕಿಲ್ಲವೆಂದು ತಿಳಿದು ಬಂದಿತು. ನೋಡಿದೆ ರಾಜಾತ್, ಗಾಂಧೀಜಿ ಕಾಂಗ್ರೆಸ್ಸಿಗರ ವಿರುದ್ಧ ಹೇರಿದ್ದ ನಿರ್ಬಂಧ ತೆಗೆದುಹಾಕಲು ಷರತ್ತು ಮಾಡಿದರೆ ಹೊರತು ಭಗತ್, ಸುಖದೇವ್, ರಾಜ್ಗುರು ಫಾಸಿ ಶಿಕ್ಷೆಯಿಂದ ವಿಮುಕ್ತಗೊಳಿಸಿ ಎಂದು ಒಂದು ಮಾತನ್ನು ಲಾರ್ಡ್ ಇರ್ವಿನ್ ಜೊತೆ ಚರ್ಚಿಸಲೇ ಇಲ್ಲ. 23 ವರ್ಷದ ಭಗತ್ನ ಹೆಸರು ದೇಶದೆಲ್ಲೆಡೆ ಕ್ರಾಂತಿಕಾರಿ, ದೇಶಭಕ್ತನೆಂದು ಕೇಳಿ ಬರುತ್ತಿದೆ. ಆದರೆ ದೇಶ ಸೇವೆಗಾಗಿ, ಜನರ ಹಿತಕ್ಕಾಗಿ ಬಲಿದಾನ ನೀಡುತ್ತಿರುವ ನಿಮ್ಮೆಲ್ಲರ ಬಗ್ಗೆ 62 ವರ್ಷದ ಗಾಂಧೀಜಿಗೆ ತಿಳಿಯದೆ. ಮನಸ್ಸು ಮಾಡಿದ್ದರೆ ಗಾಂಧೀಜಿ ನಮ್ಮನ್ನು ಬದುಕಿಸುವ ಷರತ್ತನ್ನಿಟ್ಟು ಪ್ರಯತ್ನ ಮಾಡಬಹುದಿತ್ತು. ಆದರೆ ಅವರಿಗೆ ಮನಸ್ಸಿಲ್ಲ. ನಮ್ಮನ್ನು ಉಳಿಸುವ ಪ್ರಯತ್ನ ಬೇಕೇ ಎಂಬ ಪ್ರಶ್ನೆ ಕಾಲಿರಬಹುದು. ನಾವು ಶಾಂತಿವಾದಿಗಳಲ್ಲ, ಕ್ರಾಂತಿಕಾರಿಗಳಲ್ಲವೇ? ನಾವು ಕ್ರಾಂತಿಯ ಹೋರಾಟ ಮಾಡುತ್ತಿರುವುದು ನಮ್ಮ ನಾಡಿಗಾಗಿ, ಹಾಗೆಂಬುದು ಅವರಿಗೆ ತಿಳಿದಿಲ್ಲ. ದೇಶಕ್ಕಾಗಿ ನಮ್ಮ ಹೋರಾಟವಲ್ಲವೇ? ಹಾದಿ ಬೇರೆಯಾದರೂ ಗುರಿ ಒಂದೇ ಅಲ್ಲವೇ? ನಾವು ಈ ದೇಶದ ಮಕ್ಕಳಲ್ಲ. ಎಲ್ಲವೂ ತಿಳಿದಿರುತ್ತದೆ. ನೀವು ದೊಡ್ಡವರಾಗಿ ಬಿಟ್ಟರೆ, ದೇಶದ ಉದ್ದಗಲಕ್ಕೂ ನಿಮ್ಮನ್ನೇ ದೇಶಭಕ್ತರೆಂದು ಜನ ಆರಾಧಿಸಿಬಿಟ್ಟರೆ, ಅವರವರ ಕಡೆಯವರು ಅವರವರಿಗೆ ಬೇಕಷ್ಟೇ. ಏನೇ ಹೇಳಿ, ಹೀಗೆ ನಮ್ಮವರನ್ನೇ ಕೈಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ನಂಬುವ ಜಾಡ್ಯ ಹಿಂದಿನಿಂದಲೂ ರಾಜ ಮಹಾರಾಜರ ಕಾಲದಿಂದಲೂ ಬಂದಿರುವುದೇ. ಎಲ್ಲರೂ ಒಂದೇ ಮಾತರಂ ಎಂಬುದನ್ನು ಬೂಟಾಟಿಗಾಗಿ ಬಾಯಿಂದ ಹೇಳುವ ಬದಲು ಹೃದಯದಿಂದ ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ. ನಿನ್ನ ಮಾತು ನಿಜ. ಅವರವರ ಸ್ವಾರ್ಥಗಳ ಕರ್ಮಕ್ಕೆ ಅವರು ಹೋಗಲಿ. ನಾವಂತೂ ಕಾಯ, ವಾಚ, ಮನಸ ನಮ್ಮ ಕಾರ್ಯ ಮಾಡಿದ್ದೇವೆ ಎಂಬ ಹೆಮ್ಮೆ ನಮಗಿದೆ. ನೀವಿನ ಹೊರಗಡೆ ಬೇಳೆಯಾಗ ಮುಂದೆ ನಿಮ್ಮ ಬದುಕು ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ ಅರ್ಪಿತವಾಗಲಿ ಎಂದು ಹಾರೈಸುತ್ತೇನೆ.
ಅಷ್ಟರಲ್ಲಿ ಪೊಲೀಸರ ಬಂದ ನಿಮಗೆ ಹೇಗೆ ಆಗಿದೆ ನೀವು ನೋಡಿ. ಚಂದ್ರಶೇಖರ್, ಸುಖದೇವ್, ಭಗತ್ ಮತ್ತು ಗೆಳೆಯರು ಭಾರವಾದ ಮನಸ್ಸಿನಿಂದ ನೋಡುತ್ತಿರ್ತಾರೆ. ನಂತರ ಅವಳಿಗೂ ಎದೆ ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ಎತ್ತಿ ಬನ್ನಿ, ತೊಡೆ ತಟ್ಟಿ ಬನ್ನಿ, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು. ದೃಶ್ಯ 5. ಭಗತ್ನನ್ನು ಜೈಲಿನಲ್ಲಿ ಭೇಟಿಯಾಗಿ ಆಜಾದ್ ಹೊರ ಬಂದಿರುತ್ತಾನೆ. ಬೀದಿಯಲ್ಲಿ 3 ಪೊಲೀಸ್ ಪೇದೆಗಳು ಅವನನ್ನು ನೋಡಿ ಅನುಮಾನಿಸುತ್ತಾನೆ. ಪೊಲೀಸ್ ಪೇದೆಗಳು ನಿಮ್ಮನ್ನ ಎಂತ ನೋಡಿದ ಹಾಗಿದೆಯಲ್ಲ. ನಿಮ್ಮ ಮಗ ಪರಿಚಯ ಇರೋ ಹಾಗಿದೆ. ಹೌದೇ ಇಲ್ವಲ್ಲ? ನೋಡಿ, ನೀವು ಪೊಲೀಸ್ನವರು ಯಾರನ್ನ ನೋಡಿದ್ರು ಅನುಮಾನ ಇದ್ದೇ ಇರುತ್ತೆ. ತಪ್ಪು ತಿಳಿಬೇಡಿ, ಅದು ನಿಮ್ಮ ವೃತ್ತಿ. ಅಂದ್ರೆ ನಾವು ಎಲ್ಲರನ್ನೂ ಅನುಮಾನದಿಂದ ನೋಡುತ್ತೇವೆಯೇ, ಇಲ್ಲ ಕೆಲವರನ್ನು ಮಾತ್ರ ಹಾಗೆ ನೋಡಬೇಕಾಗುತ್ತದೆ? ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನಾದರೂ ಚಟುವಟಿಕೆ ನಡೆಸುತ್ತಿದ್ದಾರೇನೋ ಎಂಬ ಅನುಮಾನ, ಕ್ರಾಂತಿಕಾರಿಗಳಿರಬಹುದು ಎಂಬ ಗುಮಾನಿ, ನೀವೇ ಹೇಳೋದಲ್ಲ, ನಮ್ಮ ಪೊಲೀಸ್ ವೃತ್ತಿಯೇ ಅಂತದ್ದು. ನಿಮ್ಮ ವೃತ್ತಿ ಪ್ರಾಮಾಣಿಕತೆ ಮೆಚ್ಚುವಂಥದ್ದೇ. ಆದರೂ ಅದು ಪರದೇಶದಿಂದ ಬಂದು ನಮ್ಮನ್ನಾಡುತ್ತಿರುವ ಆ ಬ್ರಿಟಿಷರಿಗೆ ನೀವು ನಿಷ್ಠಾವಂತರಾಗಿರುವುದು ನಿಮ್ಮ ಘನತೆಗೆ ತಕ್ಕದ್ದೇ ಬಿಡಿ. ಅಲ್ಲ, ನೀವು ನಮ್ಮನ್ನ ಹೊಗಳ್ತಾ ಇದ್ದೀರಾ ಇಲ್ಲ ಅವಹೇಳನ ಮಾಡ್ತಾ ಇದ್ದೀರಾ? ಎರಡೂ ಅಲ್ಲ, ಅಥವಾ ಎರಡೂ ಹೌದು. ಅಂದ್ರೆ ಬಿಡಿ ಗೆಳೆಯರೆ, ನೀವೆಲ್ಲ ಬ್ರಿಟಿಷರೇನು? ಇಲ್ಲ, ನಾವು ಭಾರತೀಯರು. ಓಹೋ, ಹೌದೇನು? ಪಾ, ನಿಮಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಯಾಕೆ? ನಮ್ಗೇನಾಗಿದೆ? ನಮ್ಮ ಸ್ಥಿತಿ ಚೆನ್ನಾಗೇ ಇದೆಯಲ್ಲ. ಅಲ್ಲ, ನಿಮ್ಮ ಹೆತ್ತ ತಾಯಿಯನ್ನ ಮರೆತು ಮತ್ತೊಬ್ಬರ ತಾಯಿಯನ್ನ ಕಾಪಾಡೋಕೆ ಹಗಲಿರುಳು ದುಡಿತಾ ಇದ್ದೀರಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ನೀವು ಬ್ರಿಟಿಷರ ಹಂಗಿನಲ್ಲಿ ಬದುಕುತ್ತಿದ್ದೀರಿ. ಹೆತ್ತ ತಾಯಿ ಭಾರತಾಂಬೆಯನ್ನ ಬಂಧನದಲ್ಲಿರಿಸಿ ಸ್ವದೇಶಿಯರ ಕಗ್ಗೊಲೆ, ಹೊರದೇಶಿಯರ ರಕ್ಷಣೆ. ಭಲೆ ಭಲೆ, ನಿಮ್ಮದು ಅತಿ ಆಯಿತು. ನಾವೇಕೆ ನಮ್ಮನ್ನು ಕಗ್ಗೊಲೆ ಮಾಡುತ್ತೇವೆ? ನಮ್ಮ ಕೆಲಸ ಅದು. ನಮ್ಮ ಮೇಲಿನ ಅಧಿಕಾರಿಗಳು ಹೇಳಿದಂತೆ ನಾವು ಮಾಡುತ್ತೇವೆ ಹೊರತು ನಾವಾಗೆ ಯಾರನ್ನು ಕೊಲ್ಲುವುದಿಲ್ಲ, ಹೊಡೆಯುವುದಿಲ್ಲ. ನಿಜ ಅಣ್ಣ, ನೀನು ನಿನ್ನ ವೃತ್ತಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಿದ್ಯಾ, ನಿಜ. ಆದ್ರೆ ನಿಮ್ಮ ಪ್ರಾಮಾಣಿಕತೆ ಕುತಂತ್ರಿಗಳ ಪರವಾಗಿದೆಯಲ್ಲ. ನೀವು ಗುಲಾಮರಾಗಿ ಅವರಿಗೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀರಿ, ಮೋಸಗಾರರಿಗೆ ಸಹಾಯ ಮಾಡ್ತಿದ್ದೀರಿ. ನಾವು ಬದುಕಲು ಕೆಲಸ ಮಾಡಬೇಕಲ್ಲ. ನಮ್ಮ ಸಂಸಾರ ಸಾಕಲು ಹಸುಮನೆಗಳು ಕೆಲಸ ಅನಿವಾರ್ಯ. ನಿಜ, ಕೆಲಸ ಅನಿವಾರ್ಯ. ಆದರೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಬದುಕುವ ಅವಶ್ಯಕತೆ ಇದೆಯಾ? ಅಂದ್ರೆ ಗೆಳೆಯರು, ನಾವು ನೀವೆಲ್ಲ ಈ ದೇಶದ ಗಾಳಿ, ನೀರು, ಅನ್ನ ತಿನ್ನುತ್ತಿದ್ದೇವೆ. ಈ ಭಾರತಾಂಬೆಯ ಮಕ್ಕಳಾಗಿ ಬದುಕುತ್ತಿದ್ದೇವೆ. ಕೇವಲ ನಮ್ಮೊಬ್ಬರ ಹಸಿವಿನ ಚೀಲ ತುಂಬಿಸಿಕೊಳ್ಳಲು ಪರದೇಶಿಯರೊಡನೆ ಕೈ ಜೋಡಿಸಿ ಅವರ ಗುಲಾಮರಾಗಿ ಬದುಕುತ್ತಾ, ಅವರ ಮೋಸ, ವಂಚನೆ, ದಬ್ಬಾಳಿಕೆಗೆ ಸಹಕರಿಸುತ್ತಾ ನಮ್ಮ ತಾಯಿ ಭಾರತಾಂಬೆಯ ಮಕ್ಕಳಾದ ನಮ್ಮ ಅಣ್ಣ ತಮ್ಮಂದಿರನ್ನ ಬಡಿಯುತ್ತಾ, ಅವರನ್ನೇ ಬಡಿಯುತ್ತಾ ಕೊಲ್ಲುವುದು ಸರಿಯೇ? ನೋಡಿ, ನಾವು ಅವರ ಬಳಿ ಕೆಲಸಕ್ಕಿದ್ದೇವೆ, ಸಂಬಳ ಕೊಡುತ್ತಾರೆ. ಅವರು ಹೇಳಿದ್ರೆ ಕೇಳಲೇಬೇಕಲ್ಲ. ಇಲ್ಲವಾದ್ರೆ ನೌಕರಿ ಕಳ್ಕೋಬೇಕಾಗತ್ತೆ. ನಮ್ಮ ಸಂಸಾರದ ಗತಿ ಏನು? ನಮ್ಮನ್ನೇ ನಂಬಿರುವ ತಾಯಿ, ತಂದೆ, ಹೆಂಡತಿ, ಮಕ್ಕಳು ಎಲ್ಲ ಬೀದಿ ಪಾಲಾಗೋದಿಲ್ವೇ? ನಿಮಗೆ ನನ್ನೊಂದು ಪ್ರಶ್ನೆ. ಈ ದೇಶದಲ್ಲಿ ಇರೋರೆಲ್ಲ ಬ್ರಿಟಿಷರ ಸಂಬಳಕ್ಕಾಗಿ ಅವರ ಬಳಿ ಕೆಲಸ ಮಾಡ್ತಿದ್ದಾರೇನು? ಎಲ್ಲರೂ ಅವರ ಬಳಿ ಕೂಲಿ ಆಲಾಗಿದ್ದಾರೇನು? ಇಲ್ಲ ಇಲ್ಲ, ನಮ್ಮಂತ ಕೆಲವರು ಮಾತ್ರ ಅಲ್ವಾ? ಹಾಗಾದ್ರೆ ಮಿಕ್ಕ ಕೋಟ್ಯಾಂತರ ಜನರು ಏನ್ ಮಾಡ್ತಿದ್ದಾರೆ? ಮಿಕ್ಕವರು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬ್ಕೋತಾ ಇದ್ದಾರೆ. ನೋಡಿ, ನೀವೇ ಹೇಳಿದ್ರು, ನಿಮಗೆ ಬಲಿಷ್ಠ ತೋಳುಗಳಿವೆ, ದುಡಿಯಲು ಅಗಾಧ ಶಕ್ತಿ ಇದೆ, ಸಂಸಾರ ಸಾಕೋಕೆ ಏನ್ ಕೆಲಸ ಬೇಕಾದ್ರೂ ಮಾಡೋ ಛಲ ಇದೆ. ಇಷ್ಟಾಯ್ತು, ಆ ಪರಂಗಿಯವರಿಗೆ ಸಲಾಂ ಹೊಡಿತಾ ಗುಲಾಮರಾಗಿ ಬದುಕ್ತಾ ಹೆತ್ತ ತಾಯ್ನಾಡಿಗೆ, ನಮ್ಮ ಜನರಿಗೆ ದ್ರೋಹ ಮಾಡ್ತಿದ್ದೀರಲ್ಲ, ಇದು ಸರಿನೇ? ಕೊಂಚ ಯೋಚನೆ ಮಾಡಿ. ನಮ್ಮ ಹಸಿವಿಗಾಗಿ ನಾವು ನಮ್ಮ ಸ್ವಾಭಿಮಾನವನ್ನು, ಆತ್ಮಾಭಿಮಾನವನ್ನು ಮಾರಿಕೊಳ್ಳುವುದು ಸರಿಯೇ?
ನಮ್ಮ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೆತ್ತ ಮಕ್ಕಳಾದ ನಾವೇ ಹೋರಾಡದಿದ್ದರೆ ಇನ್ಯಾರು ತಾನೇ ಹೋರಾಡ್ಯಾರು? ಹೌದು ಹೌದು, ನಿನ್ನ ಮಾತು ಸತ್ಯ. ನಾವೆಲ್ಲರೂ ಇಷ್ಟು ದಿವಸ ಈ ಬಗ್ಗೆ ಚಿಂತಿಸಲೇ ಇರಲಿಲ್ಲ, ಚಿಂತೆ ಮಾಡೇ ಇರಲಿಲ್ಲ. ಕೇವಲ ನಮ್ಮ ಹೊಸಿಗಾಗಿ ನಾವೇ ನಮ್ಮ ತಾಯ್ನಾಡನ್ನ ಬಲಿ ಕೊಡ್ತಾ ಇದೀವಲ್ಲ. ಚೇಚೆ, ಎಂತ ಪ್ರೋತ್ ಕೆಲಸ ಮಾಡ್ತಿದ್ವಿ ನಾವು, ಅಲ್ವಾ? ಅದಲ್ವಾ? ನಿಜ ನಿಜ, ನಾವು ನಮಗಾಗಿ ಬದುಕುತ್ತಿದ್ದೇವೆ ಅಷ್ಟೇ, ನಮ್ಮವರಿಗಾಗಿ ಅಲ್ಲ. ನಮ್ಮ ಬದುಕಿಗಾಗಿ ಪರಂಗಿಯವರನ್ನ ಸೇರಿ ನಮ್ಮ ದೇಶದನ್ನು ನಾವೇ ಬಲಿ ಕೊಟ್ಟಿದ್ದೇವೆ ಅಲ್ಲೇ. ನಿಜ, ಇಲ್ಲಿವರೆಗೆ ಈ ಗುಲಾಮರಾಗಿ ಬದುಕ್ತಾ ನಮ್ಮ ನಾಡಿನ ಜನರು ರಕ್ತನೇ ಇರ್ತಾರೆ. ಎಂತ ತಪ್ಪು ಮಾಡ್ತಿದ್ವಿ? ನಮ್ಮ ನಾಡಿಗಾಗಿ ಎಷ್ಟೋ ಜನರನ್ನ ಕೊಂಡ್ಬಿಟ್ಟಿದ್ದೀವಿ. ಈ ಬ್ರಿಟಿಷ್ ರಾಕ್ಷಸರು ನಮ್ಮ ನಾಡಿಗೆ ಬಂದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅಯ್ಯೋ, ಈ ನಯವಂಚಿಕರಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನಾವು ಇದುವರೆಗೆ ತಿನ್ನುತ್ತಾ ಇದ್ದಿದ್ದು ದೇಶ ಸೇವೆಯನ್ನ ಅಲ್ಲ, ದೇಶ ದ್ರೋಹದ ಅನ್ನ. ನಮ್ಮ ನಾಡಿಗಾಗಿ ದುಡಿಯದ ನಾವು ಬದುಕಿದ್ದು ಏನು ಪ್ರಯೋಜನ? ಸಾರಿಗೆ ಒಳ್ಳೆಯದು. ಇಂತಹ ಹೀನ ಬದುಕು ನಮಗೆ ಬೇಕೆ? ಬೇಡ ಬೇಡ, ಇದಕ್ಕಿಂತ ಸಾವೇ ಮೇಲು, ಸಾವೇ ಮೇಲು. ನಿಜ ನಿಜ, ಸಾವೇ ಮೇಲು, ನಮಗೆ ಸಾವೇ ಮೇಲು. ನಡಿ, ಈ ಪರಂಗಿಯವರ ನೀಚತನದಿಂದ ನೀಚರಾಗಿ ಬದುಕಿದ್ದು ನಾವು ನಮ್ಮ ಈ ಕೊಳಗೆ ದೇಹವನ್ನು ಈ ಪವಿತ್ರ ಭಾರತದ ನೆಲದಲ್ಲಿ ಮುಟ್ಟಿಸಿದ್ರೆ ದೇಶ ಹಾಳಾದಿತ್ತು, ದೇಶ ಹಾಳಾದಿತ್ತು. ನಡಿ, ನಾವೆಲ್ಲ ಪ್ರಾಣ ಕಳ್ಕೊಂಡ್ಬಿಡೋಣ. ನಡವಿ, ಈಗಲೇ ಸಿದ್ಧ. ನಮ್ಮಂತವರು ಈ ಪವಿತ್ರ ನೆಲದಲ್ಲಿ ಹುಟ್ಟಿರುವುದೇ ಮಹಾಪಾಪ. ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ, ಜನಕ್ಕಾಗಿ ದುಡಿಯದ ಈ ದೇಹ ಇದ್ರು ಒಂದೇ, ಸತ್ರು ಒಂದೇ. ನಡಿ. ಇಂದು ನಮ್ಮ ಕಣ್ಣು ತೆರೆಯಿತು. ನಮ್ಮ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ದುಡಿಯದ ನಾವು ಷಂಡರು. ಈ ಪುಣ್ಯಾತ್ಮ ನಮ್ಮ ಮಾತುಗಳನ್ನ, ನಮ್ಮ ತಪ್ಪುಗಳನ್ನ ತೋರಿಸಿದ, ನಮ್ಮ ಕಣ್ಣು ತೆರೆಸಿದ ಪುಣ್ಯಾತ್ಮ ಇವನೇ ನಮ್ಮ ಪಾಲನ ದೇವರು. ಅಣ್ಣ, ನಿನ್ನ ಹೆಸರನ್ನು ಹೇಳಿದ್ರು, ಕೇಳಿಕೊಂಡು ಹೋಗಿ ಸಾಯಿ ಸತ್ತು ಈ ಜನ್ಮ ಪವನ ಮಾಡಿಕೊಳ್ಳುತ್ತೆ. ದಯಮಾಡಿ ನಿಮ್ಮ ಹೆಸರು ಹೇಳಿ. ಅಣ್ಣಂದ್ರ, ನನ್ನ ಹೆಸರಲ್ಲೇನಿದೆ? ನಿಮ್ಮಂತೆಯೇ ನಾನೊಬ್ಬ ದೇಶದ ಮಗ. ನನ್ನ ತಾಯಿಯ ಸ್ವಾತಂತ್ರ್ಯಕ್ಕಾಗಿ ದುಡಿಯುವ ಛಲ ಹೊತ್ತ ಕ್ರಾಂತಿಕಾರಿ. ಆ ಕ್ರಾಂತಿಕಾರಿ ಹಾದಿಯಲ್ಲಿ ನಡೆದಿರುವ ಅಲ್ಪ ನಾನು. ನಿನ್ನೊಳಗಿನ ದೇಶ ಪ್ರೇಮ ಅದೆಂತ ಹೋದು ನೋಡು. ನಿನ್ನ ಕಣಿಗಳಲ್ಲಿ ಮಿಂಚು ಆ ಭಾರತ ಮಾತೆಯ ಸ್ವಾತಂತ್ರ್ಯದ ಬಾವುಟ ಗರಿಗೆದಿರಿ ಹಾರಾಡ್ತಾ ಇರೋ ಹಾಗೆ ಕಾಣುತ್ತೆ. ದಯಮಾಡಿ ನಿನ್ನ ಹೆಸರು ತಿಳಿಸು ಸಾಕು. ಧನ್ಯರಾಗಿ ದೇಶಕ್ಕಾಗಿ ನಿನ್ನನ್ನೇ ನೀನು ಬಲಿ ಕೊಡಲು ಸಿದ್ಧನಾಗಬೇಕು. ಅಂತಹ ಕ್ರಾಂತಿಕಾರಿಯ ಹಾದಿಯಲ್ಲಿ ನಡೀತಾ ಇರೋ ನಾಯಕನೇ ನೀನಿರಬಹುದು. ಈ ದೇಶ ನಿಮ್ಮಂತಹ ವೀರ ಮಕ್ಕಳಿಂದ ಸ್ವಾತಂತ್ರ್ಯ ಗಳಿಸುತ್ತದೆ ಹೊರತು ನಮ್ಮಂತಹ ಅಲ್ಪರಿಂದ ನಾವೀಗ ಸಾವಿಗೆ ಚೆನ್ನಾಗಬೇಕು. ಅದೆಷ್ಟೋ ಜನರಿಗೆ ಕೊಡ್ತೀವಿ, ಅದೆಷ್ಟೋ ಜನರನ್ನ ಬಡಿದಿದ್ದೀವಿ. ಆ ಪರಂಗಿಯರ ಆಜ್ಞೆಯಿಂದ ಕೊಂಡಾಡಿದ್ದೀವಿ, ಅವರಂತೆ ನಡೆದಿದ್ದೀವಿ. ಆ ಎಲ್ಲ ಪಾಪ ಕೃತ್ಯಗಳ ಪೈಶಾಚಿಕ ನಡೆಗಳು ತಪ್ಪು ಅನ್ನೋ ಅರಿವು ನಮಗಾಗಿದೆ. ಸಾವಿಗೆ ಶರಣಾಗುವುದೊಂದೇ ಹಾಗೆ. ನೋಡು, ಹೇಳು ಹೇಳು, ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಕೇಳು. ಈ ನಮ್ಮ ಕಡೆಯ ಉಸಿರು ನಿಲ್ಲುವುದರೊಳಗೆ ನಿನ್ನ ಹೆಸರನ್ನ ಒಂದ್ಸರಿ ಜಪಿಸಿ ಸಾಗಿ. ನಿನ್ನ ಹೆಸರು ಹೆಸರು ಹೇಳಿಬಿಡು. ಹೇಳ್ಬಿಡು. ಎಲೆಯರೆ, ನಿಮ್ಮ ತಪ್ಪಿನ ಅರಿವು ನಿಮಗಾಗಿದೆ ಅಲ್ಲ? ನೋಡಿ, ನೀವು ನನ್ನಂತೆಯೇ ಈ ಭಾರತ ಮಾತೆಯ ಮಕ್ಕಳು, ಹೌದು ತಾನೆ? ಹಾಗಾದರೆ ಕೇಳಿ, ಈ ಬ್ರಿಟಿಷರಿಂದ ಮುಕ್ತಿ ಪಡೆದು ನೀವು ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ದೇಶ ಪ್ರೇಮಿಗಳಾಗಿ ಬದುಕಬೇಕು. ನಿಮ್ಮ ಸಾವಿನ ಚಿಂತೆ ಬಿಟ್ಟು ಬದುಕಿನ ಕೊನೆಯವರೆಗೂ ಭಾರತಾಂಬೆಯ ಮಕ್ಕಳಾಗಿ ಈ ದೇಶಕ್ಕಾಗಿ ಹೋರಾಡುತ್ತೇನೆಂದು ಮಾತು ಕೊಡುತ್ತೆ. ಹಾಗಿದ್ದರೆ ಮಾತ್ರ ನಾನು ನಿಮ್ಮನ್ನು ನನ್ನ ಅಣ್ಣ ತಮ್ಮಂದಿರೆಂದು ಈ ದೇಶದ ಮಕ್ಕಳೆಂದು ತಿಳಿಯುತ್ತೇನೆ. ನಾನು ಆರೆಂದು ಹೇಳ್ತೇನೆ. ಒಪ್ಪಿದ್ದೇವೆ. ಇದು ಭಾಷೆ ಕೊಟ್ಟಿದ್ದೇವೆ. ಹೇಳಿ ಹೇಳಿ, ಈಗಲಾದರೂ ಹೇಳು, ನೀನು ಆರೆಂದು? ಯಾರ ಹೆಸರನ್ನು ಕೇಳಿದರೆ ಪರಂಗಿಯವರ ಸಾಮ್ರಾಜ್ಯ ಗಡಗಡನೆ ನಡುಗುತ್ತದೆಯೋ, ಯಾರಿಗಾಗಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೀವೆಲ್ಲ ಹುಡುಕುತ್ತಿದ್ದೀರೋ, ಸಾವಿರಾರು ರೂಪಾಯಿಗಳ ಬಹುಮಾನ ಘೋಷಿಸಿ ಹಿಡಿದುಕೊಡಿ ಇವನನ್ನು ಎಂದು ಅಸ್ಪಷ್ಟ ಭಾವಚಿತ್ರ ಅಂಟಿಸಿ ಅಂಗಲಾಚಿ ಬೇಡುತ್ತಿದ್ದಿರೋ, ಬ್ರಿಟಿಷ್ ಸಾಮ್ರಾಜ್ಯದ ಕನಸಿನಲ್ಲಿ ನನ್ನನ್ನು ನೆನೆದರೂ ಬೆಚ್ಚಿ ಬೀಳುತ್ತಿದ್ದಿರೋ, ಆ ಹೆಸರಿನವನೇ ನಾನು, ಚಂದ್ರಶೇಖರ್ ಆಜಾದ್. ಆಜಾದ್, ಚಂದ್ರಶೇಖರ್ ಆಜಾದ್.
ಅವರು ಹೆದರಿ ನಡುಗುತ್ತಾ ಆಜಾದ್ ಪಾಲಿಗೆ ಬೀಳುತ್ತಾರೆ. ಛೆ ಹೇಳಿ ಮೇಲೆ ಇನ್ನು ನೀವು ಯಾರ ಕಾಲಿಗೆ ಬೀಳುವ, ಯಾರಿಗೂ ನೀವು ಗುಲಾಮರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ದೇಶ ಪ್ರೇಮಿಗಳು ನೀವು. ಈಗಿನಿಂದಲೇ ನಿಮ್ಮ ಹೋರಾಟ ಪ್ರಾರಂಭವಾಗಲಿ. ಪ್ರಾರಂಭವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಆಜಾದ್ ಹೋಗುತ್ತಾನೆ. ಬೇಟೆಗಳು ತಾವು ಧರಿಸಿರುವ ಅಂಗಿಗಳನ್ನು ಟೋಪಿಗಳನ್ನು ಕಿತ್ತೆಸೆದು ಭಾರತಾಂಬೆಗೆ ಜೈಕಾರ ಮಾಡುತ್ತಾ ಹೋಗುತ್ತಾರೆ. ಎದೆ ಎತ್ತಿ ಬನ್ನಿ ತೊಡೆ ತಟ್ಟಿ ಬನ್ನಿ, ಎದೆ ಎತ್ತಿ ಬನ್ನಿ ತೊಡೆ ತಟ್ಟಿ ಬನ್ನಿ, ನಮ್ಮ ನಾಡ ಕಟ್ಟಲು ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು, ನಮ್ಮ ನಾಡ ಕಟ್ಟಲು. ದೃಶ್ಯ 6. ಲಖನೌದ ಆಲ್ಫ್ರೆಡ್ ಉದ್ಯಾನವನ. ಚಂದ್ರಶೇಖರ್ ಮತ್ತು ಸುಖದೇವರಾಜ್ ಮಾತನಾಡುತ್ತಾ ಬರುತ್ತಾರೆ. ದೇವರಾಜ್, ಈ ಆಲ್ಫ್ರೆಡ್ ಉದ್ಯಾನವನದ ಬಾಗಿಲ ಬಳಿ ಬ್ರಿಟಿಷ್ ಪೊಲೀಸರು ನನ್ನನ್ನೇ ಹುಡುಕುತ್ತಾ ಬಂದಿದ್ದಾರೆ. ಇರಲಿ, ಸಾಧ್ಯವಾದರೆ ತಪ್ಪಿಸಿಕೊಳ್ಳೋಣ. ಈಗ ಏನು ಮಾಡುವುದು? ಸುತ್ತಲೂ ಮುತ್ತಿಗೆ ಹಾಕಿದ್ದಾರೆ. ಹೋರಾಡುವುದು, ಇಲ್ಲವಾದರೆ ಹೋರಾಡಿ ಮಡಿಯುವುದು. ಪ್ರತಿದಿನ ನಮ್ಮಂತಹ ದೇಶಭಕ್ತರಿಗೆ ಇದು ಪರೀಕ್ಷೆ, ಕ್ರಾಂತಿಕಾರಿಗಳೆಂಬ ಹಾಳೆಗಟ್ಟು. ನಾನು ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧನಾಗಿದ್ದೇನೆ. ಪೊಲೀಸ್ ಅಧಿಕಾರಿ ಪೊಲೀಸರೊಂದಿಗೆ ಬರುತ್ತಾರೆ. ಹೊಡಿಕೆ ಚೆನ್ನಾಗಿ ಹೊಡಿಕೆ. ನಮ್ಮಿಂದ ಕ್ರಾಂತಿಕಾರಿಗಳು ತಪ್ಪಿಸಿಕೊಳ್ಳಬಾರದು. ಸಾಹೇಬ್ರೆ, ಹುಡುಕ್ತಾನೆ ಇದ್ದೀವಿ, ನಮ್ಗೆ ಕಾಡ್ತಾನೆ ಇಲ್ವಲ್ಲ. ಮತ್ತೊಬ್ಬ ಪೊಲೀಸ್ ಎಲ್ಲೆಲ್ಲಿಂದ ಹುಡುಕೋದಪ್ಪ ಇವನ್ನ. ಈ ಚಂದ್ರಶೇಖರ್ ಹೆಸರು ಕೇಳಿದ್ರೆ ನಾವು ಬ್ರಿಟಿಷ್ ಅಧಿಕಾರಿಗಳಿಗೆ ಕಡಿಮೆ ಬರುತ್ತೆ. ಈ ತೋಟದಲ್ಲೇ ಇದ್ದಾನೆ ಅಂತ ಸುಳ್ಳು ಹಿಡಿದು ಕರ್ಕೊಂಡು ಬಂದಿದಾರಲ್ಲ. ಎಲ್ಲ ಕಡೆ ಹುಡುಕಿದ್ದಾಯ್ತು, ಇನ್ನೆಲ್ಲ ಹುಡುಕಬೇಕಷ್ಟೇ. ಅಂತಹ ಕ್ರಾಂತಿಕಾರ ಹುಡುಕೋದೊಳಗೆ ನಮ್ಮ ಹೆಣ ಬಿದ್ದಿರುತ್ತಷ್ಟೇ. ಓದಕ್ಕೆ ಕೊಟ್ಟವರಿಗೆ ನಮ್ಮ ಕಂಪನಿ ಸರ್ಕಾರ ದೊಡ್ಡ ದೊಡ್ಡ ಬಹುಮಾನ ಕೊಡುತ್ತದೆ. ನೀವು ಓದಕ್ಕೆ ನಿಮಗೆ ಬಹುಮಾನ ಕೊಡಿಸುತ್ತೇವೆ. ಹಣ ಹಣ ನಾವು ಕೊಡುತ್ತೇವೆ. ಬಹುಮಾನಕ್ಕೆ ಬೆಂಕಿ ಹಾಕ. ನಮ್ಮ ಹಣೆ ಬರಹ ನೋಡಿ, ನಮ್ಮ ದೇಶದ ಹೋರಾಟಗಾರನ ನಾವೇ ಹುಡ್ಕೊಡ್ಬೇಕಾಗ. ಏನ್ ಮಾಡಕ್ಕಾಗತ್ತೆ? ಹೊಟ್ಟೆ ಪಾಡಿಗೆ ಅಂತ ಇವ್ರ ಹತ್ರ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ನಮ್ಮವರಾಗ್ಲಿ ಅವ್ರ ಕಡೆಯವರಾಗ್ಲಿ ಹೊಡಿ ಅಂದ್ರೆ ಹೊಡಿಬೇಕು, ಬಡಿ ಅಂದ್ರೆ ಬಡಿಬೇಕು. ನೀನು ಹೇಳೋದು ಸರಿ. ನಾವೀಗ ಇವ್ರು ಗುಲಾಮರು ಬದುಕ್ತಾ ಇದ್ದೇವೆ. ನಮ್ಮ ಜನ ಗುಲಾಮಗಿರಿನ ತೊಡಗಿಸ್ಬೇಕು ಅಂತ ಕಾರಣ ಕೊಡ್ತಾ ಇದ್ದಾರೆ. ಈ ದರಿದ್ರ ಕೆಲಸ ಬಿಟ್ಟು ದೇಶಕ್ಕಾಗಿ ಹೋರಾಡಿ ಸಾಯೋದೇ ಒಳ್ಳೇದು ಅಂತ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಹೆಂಡತಿ ಮಕ್ಕಳು ಬೀದಿ ಬರತಾರಲ್ಲ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಗುಲಾಮರಾಗಿ ಕೆಲಸ ಮಾಡ್ತೀವಿ. ಸಾಕು ಸಾಕು, ಮಾತಾಡಬೇಡಿ. ಸಾಕು, ನಿಮ್ಮದು ಮಾತು ಕಡಿಮೆ ಮಾಡಿ. ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅಲ್ಲಿನೇ ಎಲ್ಲಿ? ಅಲ್ಲಿನೂ ಕಾಣ್ತಿಲ್ಲ, ಪಲ್ಲಿನೂ ಕಾಣ್ತಿಲ್ಲ. ಅಲ್ಲಿ ಅಲ್ಲಿ ನೋಡಿ, ಯಾರೋ ಆಡಿದುಕೊಂಡು ಕುಳಿತಿದ್ದಾರೆ. ಯಾರು ಇಲ್ವಲ್ಲ. ಯಾರೋ ಹೊಸ್ಕೊಂಡು ಕೂತಿದ್ದಾರೆ. ಎಸ್ ಎಸ್, ಅವರೇ ಕ್ರಾಂತಿಕಾರಿ ಆಜಾದ್. ಆಜಾದ್ ಬನ್ನಿ, ನೀವು ನನ್ನ ಹಿಂದೆಯಿಂದ ಬನ್ನಿ, ನೀವು ನನ್ನ ಮುಂದೆಯಿಂದ ಬನ್ನಿ. ಇಬ್ಬರು ಹೋಗಿ ಅಟ್ಯಾಕ್ ಮಾಡೋಣ. ಕಮಾನ್ ಕಮಾನ್, ಫಾಲೋವೆ. ರಂಗದಿಂದ ಹೊರಗೆ ಎಲ್ಲರೂ ಆತ ಹೇಳಿದಂತೆ ಹೋಗುತ್ತಾರೆ. ಚಂದ್ರಶೇಖರ್ ಸುತ್ತಮುತ್ತ ನೋಡುತ್ತಾ ರಂಗದೊಳಗೆ ಎಚ್ಚರಿಕೆಯಿಂದ ಬರುತ್ತಾರೆ. ತಕ್ಷಣ ಪೊಲೀಸರು, ಅಧಿಕಾರಿ ಎಲ್ಲರೂ ಅವನನ್ನು ಸುತ್ತುವರೆದು ನಿಲ್ಲುತ್ತಾರೆ. ಎಸ್ ಎಸ್, ಅವರೇ ಚಂದ್ರಶೇಖರ್ ಕ್ರಾಂತಿಕಾರಿ. ಅಟ್ಯಾಕ್ ಅಟ್ಯಾಕ್. ಪೊಲೀಸರು ಸುತ್ತುವರಿಯುತ್ತಾರೆ. ಚಂದ್ರಶೇಖರ್, ಸುಖದೇವ್ ಎಚ್ಚೆತ್ತುಕೊಂಡು ಪಿಸ್ತೂಲ್ ಹಿಡಿದು ಗುಂಡು ಹಾರಿಸುತ್ತಾರೆ. ಇಬ್ಬರ ನಡುವೆ ಗುಂಡಿನ ಕಾಳಗ ನಡೆಯುತ್ತಿರುತ್ತದೆ. ಪೊಲೀಸ್ ಅಧಿಕಾರಿ ತನ್ನ ಪಿಸ್ತೂಲಿನಿಂದ ಚಂದ್ರಶೇಖರ್ಗೆ ಗುಂಡು ಹಾರಿಸುತ್ತಾನೆ. ಅದು ಆತನ ಬಲಗೈಗೆ ಮತ್ತು ತೊಡೆಗೆ ರಕ್ತ ಬರುತ್ತದೆ. ದೇವರಾಜ್, ತಪ್ಪಿಸ್ಕೊಂಡು ಹೋಗು ಬೇಗ. ಇಲ್ಲ ಪಂಡಿತ್ಜಿ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೋಗಲಾರೆ. ಹೋಗು, ತಪ್ಪಿಸ್ಕೋ. ಆಗ್ಲಿ ಪಂಡಿತ್ಜಿ. ಸುಖದೇವರಾಜ್ ತಪ್ಪಿಸಿಕೊಂಡು ಹೋಗುತ್ತಾನೆ. ಚಂದ್ರಶೇಖರ್ ಗುಂಡು ಹಾರಿಸುತ್ತಾ ಹೋರಾಡುತ್ತಾರೆ. ಕೊನೆಗೆ ಇದು ಕಡೆಯ ಗುಂಡು. ನಾನಿನ್ನು ಬದುಕುಳಿದು ಇವರಿಂದ ಸಾಯಲು ಇಚ್ಛೆ ಇಲ್ಲ. ನನ್ನ ಪ್ರಾಣ ಈ ದೇಶದ ಜನತೆಗಾಗಿ, ಭಾರತಾಂಬೆಯ ಪಾದಾರವಿಂದಗಳಿಗೆ ಮಾತ್ರ ಅರ್ಪಿಸುತ್ತೇನೆ. ನನ್ನನ್ನು ಜೀವಂತ ಹಿಡಿಯಲು ಯಾರಿಗೂ ಸಾಧ್ಯವಿಲ್ಲ. ಮೇ ಆಜಾದ್ ಹೂಂ,
आजाद ही रहूंगा, आजाद ही मरूंगा। बोलो भारत माता की जय, बोलो भारत माता की जय। ಹಾಗೆನ್ನುತ್ತ ತನ್ನ ತಲೆಗೆ ತಾನೇ ಗುಂಡು ಹೊಡೆದುಕೊಂಡು ಆಜಾದ್ ಬಿದ್ದು ಸಾಯುತ್ತಾರೆ. Oh, Mr. Chandrasekhar. Mr. Chandrasekhar is Indian tiger. Is Indian tiger. ತನ್ನ ತಲೆಯ ಮೇಲಿನ ಕ್ಯಾಪ್ ತೆಗೆದು ಪೊಲೀಸ್ ಅಧಿಕಾರಿ ಗೌರವ ಸೂಚಿಸುತ್ತಾನೆ. ನಮ್ಮ ನಾಡಿಗಾಗಿ ತಮ್ಮ ನೆತ್ತರ ಹರಿಸಿ ಹೋರಾಡಿ ಮಡಿದ ಕ್ರಾಂತಿಕಾರಿ ವೀರ ಚಂದ್ರಶೇಖರ್ ಶರ್ಮಾ, ಚಂದ್ರಶೇಖರ್ ಆಜಾದ್ ತಾಯ್ನಾಡಿಗಾಗಿ ತನ್ನ 25ನೇ ವಯಸ್ಸಿನಲ್ಲಿ ಫೆಬ್ರವರಿ 27, 1931ರಲ್ಲಿ ಭಾರತ ಮಾತೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಲು ಪ್ರಾಣತ್ಯಾಗ ಮಾಡಿ ತನ್ನ ತಾಯಿ ಋಣವನ್ನು ತೀರಿಸಿದೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು. ತನಕ ಕೂತ್ಕೊಂಡು ನಾಟಕ ಹೇಳಿದ್ದೀರಾ, ನಾಟಕ ವಾಸನ. ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ನಾಟಕದ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಹಂಚ್ಕೊಳ್ಳಿ. ನಾಟಕದ ಬಗ್ಗೆ ಏನು ಅನ್ನಿಸ್ತು? ನಾಟಕ ಕರ್ತೃಗಳು ಇವರು ಉದಯ್. ಹೇಳಿ ಏನಾಗಿದೆ? ನಿಮ್ಮ ನಾಟಕದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನಿಮಗೆ ಅನ್ಸುತ್ತೆ ಒಳ್ಳೆಯನು ಮುಕ್ತವಾಗಿ ತಿಳಿಸೋಣ. ಇದು ಸ್ಟೇಜಿಗೆ ಮಾಡ್ತಕ್ಕಂಥದ್ದು ಬೇರೆ, ಸ್ಟೇಜಿಗೆ ಒಂದಿಷ್ಟು ಇಂಪ್ರೆಷನ್ ಮಾಡ್ತೀವಿ. ನಾಟಕದ ವಾಚನ ಮಾಡೋದು ಬೇರೆ, ಸ್ಟೇಜ್ ಮಾಡೋದು ಬೇರೆ. ಹಾಗೆ ನಿಮ್ಗೆ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇರ್ತದೆ. ಹಿಂದೆ ಭಗತ್ ಸಿಂಗ್ ನಾಟಕ ಮಾಡೋವಾಗಲೂ ಕಾಲದಲ್ಲಿ ಓದಿದಾಗ ಇದೇನು ಸ್ಕ್ರಿಪ್ಟ್ ಜಾಡ್ಗಳಾಗಿದೆ ಅಂದ್ಕೊಂಡೆ ಸ್ವಲ್ಪ ಮಾತಾಡೋದು ಉಂಟು ನಾವು. ಅದಕ್ಕೆ ಹಾಡುಗಳು ಆಮೇಲೆ ಸೇರಿಸ್ತಾ ಅದು ಒಂದು ರೂಪ ಪಡ್ಕೊಳ್ತಾ ಬಹಳ ಯಶಸ್ವಿ ಪ್ರಯೋಗನೇ ಆಯಿತು. ಹಾಗಾಗಿ ಅದರಲ್ಲಿ ತುಂಬ ಕ್ಯಾರೆಕ್ಟರ್ಗಳು ತುಂಬ ಆಯಿತು. ಅದರಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಕ್ಯಾರೆಕ್ಟರ್ಗಳು. ಇಲ್ಲಿ ಒಬ್ಬರೇ ವ್ಯಕ್ತಿ ಬಿಂಬಿತವಾಗಿ ನೀವು ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಆ 3 ಜನನೂ ತೋರಿಸಿದ್ದಾರೆ. ಹಾಗಾಗಿ ಇಲ್ಲೇ ಇನ್ನು ಸ್ವಲ್ಪ ಏನಾದರೂ ಸೇರಿ ಡೆವಲಪ್ಮೆಂಟ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಯಾಕಂದರೆ ದೇಶಭಕ್ತನ ಒಂದು ಇದನ್ನು ಪ್ರತಿಬಿಂಬ ಆದಂತ ಇದಕ್ಕಿಂತ ನಾವು ಇನ್ನು ಸ್ವಲ್ಪ ಅವನ ಜೊತೆನಲ್ಲಿ ಪೂರಕವಾಗಿದ್ದಂಥವ್ರನ್ನ ಇನ್ನು ಸ್ವಲ್ಪ ಅವ್ರನ್ನ ಸ್ವಲ್ಪ ರೆಪ್ರೆಸೆಂಟ್ ಮಾಡಿ ಅವ್ರನ್ನ ಹೈಲೈಟ್ ಮಾಡ್ತಾರೆ. ಒಂದಷ್ಟು ಹಾಡುಗಳು ಇವೆಲ್ಲ ಇದು ಮಾಡಿದ್ರೆ ಆ ಮೊದಲಿದ್ದಂಥ ನಾಟಕಗಳನ್ನೆಲ್ಲ ಇದು ಅದೇ ರೀತಿ ಆಗುತ್ತೆ. ಒಂದು ಒಳ್ಳೆ ಪ್ರಯತ್ನ. ನಾಟಕಕ್ಕೆ ಒಂದು ಕೆಲವು ಇದೆ, ಇದು ಬೇಕಾದ್ರೆ ಅದನ್ನ ಸೇರಿಸೋದಕ್ಕೆ ಸ್ಟೇಜ್ ನಾವು ಪ್ರಯೋಗ ಮಾಡುವಾಗ ಅದಕ್ಕೆ ಅದರದ್ದೇ ಆದಂಥ ಒಂದು ಲಿಮಿಟು ಮತ್ತು ಏನು ಬೇಕು ಏನು ಬೇಡುತ್ತೆ ಅದು ನಾಟಕ ಅದನ್ನು ನಾವು ಪೂರ್ವವಾಗಿ ಮತ್ತು ಹಾಡುಗಳು ಬೇಕು. ಹಾಡಿನ ಮ್ಯೂಸಿಕ್ಕು ನಾಗೇಂದ್ರ ಕುಮಾರ್ ಅವರೇ ಮಾಡ್ತಾರೆ. ಹಾಡುಗಳೆಲ್ಲ ಮ್ಯೂಸಿಕ್ಕು ನಾಟಕಕ್ಕೆ ಇನ್ನೊಂದಿಷ್ಟು ಬೇಕು, ಎನರ್ಜಿ ಬೇಕಾಗಿದೆ. ಒಳ್ಳೆ ನಟರು ಬೇಕು, ಅವ್ರ ಜೊತೆ ಮಿಂಗಲ್ ಆಗ್ತಕ್ಕಂಥ ಸಾಧನಗಳು ಬೇಕು. ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ನಾಟಕದಲ್ಲಿ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲ ರೂಲ್ಸ್ಗಳು ಮಾಡುವ ಸ್ಟೇಜ್ ಮಾಡುವ ಪ್ರಯತ್ನ. ಸ್ಕ್ರಿಪ್ಟ್ ಬಗ್ಗೆ ಇನ್ನೊಂದಿಷ್ಟು ಸಾಗಿದೆ. ಇದನ್ನ ಪ್ರಿಡಾಮಿನೆಂಟ್ಲಿ ನನಗನ್ಸುತ್ತೆ ಯುವ ಪೀಳಿಗೆಗೆ ಅಲ್ಲ, ವಯಸ್ಸಾದವರು ಬಂದು ನೋಡ್ಬೋದು. ನೀವು ಹೇಳ್ತೀವಿ ಇದು ಒಂದು ಇನ್ಸ್ಪಿರೇಷನ್ ಕೊಡುವಂತ ದೇಶ. ಯಾತಕ್ಕೆ ನಾವು ಅಲ್ಲಿ ಪೊಲೀಸ್ ಬೇರೆದ್ರ ಬಗ್ಗೆ ಬರ್ತೇವೆ ಎಂತ ಡಿಸ್ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳ ಮನಸ್ಸಲ್ಲಿ ಅದನ್ನು ಬೀಜ ಬಿತ್ತಬೇಕು ನಾವು. ಇವಾಗ ಆ್ಯಕ್ಚುಲಿ ರಾಷ್ಟ್ರ ಪ್ರೇಮ ಅಂದರೆ ತುಂಬ ದುರ್ಬಲ ಅಂತ ದುರ್ಬಲ ಅಂತ ಬೀಜ ಸಕಾಲದಲ್ಲಿ ಬಿತ್ತಿದ್ರೆ ನಮ್ಮ ಬೆಳಗಿನ ನಿತ್ಯ ಜಂಜಾಟದಲ್ಲಿ ನಮ್ಮನ್ನು ನಾವೇ ಕಳ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಮೊಬೈಲ್ ಇಟ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಹೊಟ್ಟೆ ಹೋಗ್ಬಿಟ್ಟು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡೋಕೆ ಇದೇ ಚಿಂತನೆ. ಹೀಗಾಗಿ ನಾನೇನು ಪ್ರತ್ಯಕ್ಷ ಅಂತಲ್ಲ, ನಾನು ಕಂಡೋಗಿ
ಆದರೂ ಮಧ್ಯ ನಮ್ಮ ದೇಶದ ಬಗ್ಗೆ ಇದ್ರ ಬಗ್ಗೆ ನನಗೆ ಏನು ಮಾಡೋಕ್ಕಾಗಲ್ಲ. ನಮಗೆ ಒಬ್ಬ ಮನುಷ್ಯ ಒಂದು ವ್ಯಕ್ತಿ ಏನು ಮಾಡಲಿಕ್ಕೆ ಸಾಧ್ಯ, ಆದ್ರೂ ಪ್ರಯತ್ನ ಮಾಡೋಣ, ಈಗಾದ್ರೂ ಪ್ರಯತ್ನ ಮಾಡೋಣ ಅನ್ನೋ ಪ್ರಯತ್ನ ಇದೆ. ದೇಶದ ಬಗ್ಗೆ ಒಂದು ಚೂರಾದ ಕಿಂಚಿತ್ ತಿನ್ನೋ ಅನ್ನ ಕುಡಿಯೋ ಗಾಳಿ ಇದೆಲ್ಲ ನಮ್ಮ ದೇಶದಲ್ಲಿ ಪಡ್ಕೋತಾರೆ. ಈ ಭಾರತ ಭೂಮಿ ಹುಟ್ಟಿದ ಪುಣ್ಯ ಅಂತ ನಾವು ತಿಳ್ಕೊಂಡು ಹಾಗಾಗಿ ಏನಾದರೂ ಮಾಡ್ಬೋದು ಅನ್ನೋ ಪ್ರಯತ್ನ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ನಾವೆಲ್ಲ ದೇಶದ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇದ್ರೂ ಎಲ್ಲೋ ಒಂದ್ಸರಿ ಮರ್ಬಿಟ್ಟು ಇನ್ನೇನೋ ನ್ಯಾಯ ಇರುವಾಗ ನಾವು ಪ್ರತಿಭಟಿಸಕ್ಕೆ ಆಗ್ತಾ ಇದೆ, ಆಗಲ್ಲ. ಹಾಗಾಗಿ ಇನ್ನೇನಾದ್ರು ಮಾಡೋಣ ಅನ್ನೋ ಪ್ರಯತ್ನ. ನನಗೆ ಉದಯ್ ಕುಮಾರ್ ಇದ್ರ ಬಗ್ಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ದೇಶಭಕ್ತಿ ಇದು ನೋಡಿದೆ ಪ್ರೇರ ನಾನು. ಹಾಗೆ ಅವರ ನಾಟಕಗಳು ದೇಶಭಕ್ತಿ ಬಗ್ಗೆ ಮತ್ತೆ ಜೀವನ ಮೌಲ್ಯಗಳನ್ನು ಅವರು ಒಂದು ಅಪ್ಪ ಅಮ್ಮ ಅಂತಿದ್ರು. ಇವತ್ತಿನ ದಿನ ಏನಾಗಿದೆ ಅಂದರೆ ತಂದೆ ತಾಯಿನ ಹೇಗೆ ವಯಸ್ಸಾದ ಮೇಲೆ ದುಡ್ತಾರೆ ಅನ್ನೋ ಒಂದು ನಿಜವಾದ ಮಾರಲಿದೆ ನೀತಿ. ಆಜಾದ್ ಬಗ್ಗೆ ಈಗ ನಾನು ಯಾಕಂದ್ರೆ ಸ್ವಲ್ಪ ಲೇಟಾಗಿ ಬಂದೆ, ಪುನಃ ನೋಡಿಲ್ಲ. ಅದ್ರ ನಾಟಕ ನೋಡಿದೆ, ಇದು ತುಂಬ ಚೆನ್ನಾಗಿದೆ. ಅದನ್ನು ಮಕ್ಕಳಿಗೆ, ಯಾಕಂದರೆ ಪ್ರೌಢಶಾಲೆ ಮಕ್ಕಳಿಗೆ ಇದು ರಾಜ್ಯ ಮಟ್ಟದವರೆಗೂ ತೊಗೊಂಡೋಗಿದೆ. ಕೆಲವು ನಾಟಕಗಳನ್ನು ನಾನೇ ಕೆಲವರಿಗೆ ಸ್ಕೂಲ್ಗಳಿಗೆ ಇನ್ಸ್ಟಿಟ್ಯೂಟ್ ಮಾಡಿ ಹೇಳಿ ಅವ್ರಿಗೆ ನಾಟಕ ಇದೆ ಇವರು ಮಾಡಿ ಅಂತೇಳಿ ಮಾಡಿದ್ದಾರೆ. ಭಾಳ ಸಂತೋಷ. ಇಂಥ ಪ್ರಯತ್ನಗಳು ನಡೀತಾ ಇರಬೇಕು. ಮತ್ತು ಸ್ಕೂಲ್ ಮಕ್ಕಳಿಗೆ ಯಾವ ಮಟ್ಟದಲ್ಲಿ ಅವರ ಒಂದು ನಾಟಕಗಳು ಸುಮಾರು 50 ನಾಟಕಗಳು ಇದರಲ್ಲಿ ಸುಮಾರು ನಾಟಕಗಳು ಶಾಲಾ ಹಂತದಲ್ಲಿ ಬೆಳೆದಾಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡೋದು ತುಂಬ ಪರಿಣಾಮ ಬೀರ್ತದೆ. ಯಾಕಂದರೆ ಅಪ್ಪ ಅಮ್ಮಂದು ಒಂದು ನಾಟಕ ಅವ್ರು ಮಾಡಿದಾಗ ಕಣ್ಣೀರು ಹಾಕ್ಬೇಕು ಕೆಲವರು ನೋಡಿದವರು. ಇವನ್ ನಮ್ಮ BOನು ನರ್ಸ್ ನಿಂತಾ ಇದ್ದೀವಿ ಅಂತ ಶಿಕ್ಷಣ ಮತ್ತು ಕೆಲವು ಹಾಡುಗಳನ್ನು. ಹಾಗಾಗಿ ಒಳ್ಳೆ ಪ್ರಯತ್ನ ಹೀಗೆ ಮಾಡ್ತಾ ಇರೋ ಉದಯ್ ಕುಮಾರ್. ಒಂದು ಶಾಲಾ ಮಕ್ಕಳ ದೃಷ್ಟಿಯಲ್ಲಿ ಇಂಥ ದೇಶಭಕ್ತಿ ನಾಟಕಗಳು ತುಂಬ ಬೇಕು. ಬೆಳೆದಾಗ ಮಕ್ಕಳಿಗೆ ತುಂಬ ಪರಿಣಾಮ ಬೀರುತ್ತೆ. ಮೌಲ್ಯಗಳೇ ಇಲ್ಲದೆ ಹೋದ ಕಾಲದಲ್ಲಿ ಮೌಲ್ಯ ಇದು ಇರುವಂಥದ್ದನ್ನು ಕೊಡುಗೆ ಕೊಡೋದು ತುಂಬ ಅವಶ್ಯಕತೆ ಇದೆ ಇವತ್ತಿನ ಇದರಲ್ಲಿ. ಸೂಕ್ಷ್ಮವಾಗಿ ನೀವು ಹೇಳಿದ್ದೀರಾ. ನಾನು ಈಗ ಮಾಡಿದ್ದೆ ಇದೇ ಒಂದು ಸೆಂಟೆನ್ಸ್ ಬರುತ್ತೆ. ಈಗ ಮಾಡಿದ್ದೆ ಮೊದಲಿಂದ ಗಜ್ನಿ ಮೊಹಮ್ಮದ್ ಕಾಲದಿಂದ ಮಾಡಿದ್ದೀವಿ. 21 ಸಲ ಬಂದಿದ್ದಾರೆ. ನಾನು ಯಾವತ್ತೂ ಎಂಟ್ರಿಗಳು ಒಂದು ಸಲ ಅಲ್ಲ, 2 ಸಲ ಅಲ್ಲ, 6 ಸಲ ಅಲ್ಲ, 21 ಸಲ ಬರ್ಬೋದು. ಈಗ ನಾವು 5ರಿಂದ 2 ಸಲ ನಮಗೆ 3 ಸಲ ಜನ ಇದ್ದೀವಿ. ಮಲ್ಲಿಕಾರ್ಜುನ ಬಂದಾಗ ಯಾವಾಗಲೂ ಸೋಮವಾರ ಅದು ರಾಜ್ಯ ಮಹಾರಾಜಕಾಲದಲ್ಲಿ ಅದೇ ಅವರು ಉದ್ದಕ್ಕೆ ಬಂದವರಿಗಿಂತ ನಮ್ಮಲ್ಲಿದ್ದವ್ರು ಹೆಚ್ಚು ಜನ, ಆದರೆ ಒಗ್ಗಟ್ಟಿಲ್ಲ. ಹಾಗಾಗಿ ಎರಡು ಇದು ಒಂದು ನೀವು ಸ್ಕೂಲ್ ಮಕ್ಕಳಿಗೆ ಅಂತ ತಯಾರು ಮಾಡಿದ್ರೆ ಅದೊಂಥರ ನೋಡ್ಬೋದು. ಇನ್ನೊಂದು ಸ್ವಲ್ಪ ಸಂಕೀರ್ಣತೆ ತರಬೇಕು, ಸ್ವಲ್ಪ ಬೇರೆ ಥರ ನೋಡಬೇಕು ಅಂತಂದರೆ 2 ಅವಕಾಶ ಇದೆ ಅಂತ ನನಗನ್ಸುತ್ತೆ. ಸ್ವಲ್ಪ ಥರ ಪ್ರಯತ್ನ ಪಟ್ಟಿದ್ದೀರಾ. ಒಂದು ಪೊಲೀಸ್ನವ್ರ ಜೊತೆ ಸಂವಾದ, ರೈಟ್? ಅದು ನಾವು ಇದುವರೆಗೂ ಕೇಳದೇ ಇರುವಂಥದ್ದು. ಅದನ್ನು ಒಂಚೂರು ಬೆಳೆಸಿ ಸ್ವಲ್ಪ ಸಂಕೀರ್ಣತೆ ಇನ್ನೂ ತರಬಹುದು. ನಿಮ್ಗೆ ಆ ಥರ ನೋಡಬೇಕು ಅಂತ ಇಷ್ಟ ಇದೆ. ಇನ್ನೊಂದು ಅವ್ರ ಅಮ್ಮ ರಿಯಾಕ್ಟ್ ಮಾಡ್ತಾರಲ್ಲ, ರೈಟ್? ಅದು ತುಂಬ ಒಂಥರ ಮೆಲೋಡ್ರಾಮ್ಯಾಟಿಕ್ ಆಗಿ ನನ್ನ ಮಗ ಹೋದರೆ ಹೋಗಲಿ ಅಂತ ಈ ಥರ ಒಂದೇ ಒಂದು ಸೆಂಟೆನ್ಸ್ ಇದೆ. ಯಾವುದೇ ಅಮ್ಮ ಆಗಲಿ ಅಪ್ಪ ಆಗಲಿ ಆ ಥರ ರಿಯಾಕ್ಟ್ ಮಾಡಲಾರ್ದು ಮೋಸ್ಟ್ ಪ್ರಾಬ್ಲಿ. ಇದರಲ್ಲಿ ಒಂಚೂರು ಆ ಕಡೆ ಈ ಕಡೆ ನೋಡಿದ್ರೆ ಆವಾಗ ಸ್ವಲ್ಪ ಸಂಕೀರ್ಣತೆ ಬರೋಕ್ಕೆ ಚಾನ್ಸಸ್ ಇದೆ ಅಂತ. ಅದನ್ನು ಇನ್ನು ಮಕ್ಕಳಿಗೆ ಇದು ಅರ್ಥ ಆಗೋದಿಲ್ಲ, ಅದು ತೋರಿಸ್ಬಾರ್ದು ಅಂತ ಆ ಥರದ್ದೇನಿಲ್ಲ. ಮಕ್ಳಿಗೂ ತೋರಿಸ್ಬೋದು, ಅವ್ರಿಗೂ ಅರ್ಥ ಆಗುತ್ತೆ. ಸೊ ಅದನ್ನು ಇದೊಂದು 2 ಪ್ಲೇಸಲ್ಲಿ ಆಗಬಹುದು ಅಂತ ನನ್ನ ಇಲ್ಲಿ ಅದಕ್ಕೆ ಒಂದಿಷ್ಟು ಲೈಟ್ ಸಪ್ರೇಟ್ ಮಾಡಿ ತಾಯಿ ನಿಲ್ಲಿಸಿ ಇದೆಲ್ಲ ಬ್ಲ್ಯಾಕ್ ಮಾಡಿ ಅಲ್ಲಿ ಮಾತ್ರ ಹೆಲ್ಪ್ ಮಾಡಿ ಲೈಟ್ ಕೊಟ್ಟಾಗ ಆ ಎಫೆಕ್ಟ್ ಬೇಕಲ್ಲ ತರೋದು. ಮತ್ತು ನೀವು ಹೇಳಿ ಒಂದು ಸ್ಕೂಲ್ಗೆ ಒಂದಿಷ್ಟು ಬೇಕು, ಹೋಗುವಾಗ ಒಂದಿಷ್ಟು ಅಡಾಪ್ಟ್ ಮಾಡಬೇಕು ಮಕ್ಕಳಿಗೆ. ಶಾಲಾ ಮಕ್ಕಳು ಮಾಡ್ಬೋದು, ಪ್ರೌಢಾವಸ್ಥೆಯಲ್ಲಿರೋ ಮಕ್ಕಳಿಗೆ ದೇಶದ ಬಗ್ಗೆ ಒಂದಿಷ್ಟು ನಾಟಕದಿಂದ ದೇಶಭಕ್ತಿ ದೇಶ ಪ್ರೇಮ ಅನ್ನೋದು ಎಷ್ಟು ಉತ್ಕೃಷ್ಟವಾದುದು ಅಂತ ನಾವು ಈ ರೀತಿಯಲ್ಲಿ ಕಲ್ತ್ಕೋಬೇಕು. ಪ್ರತ್ಯಕ್ಷವಾಗಿ ನಾಟಕ ಆಡುವುದೇ ಇದು ವಾಚನ, ಹೆಸರೇ ಸೂಚಿಸ್ತಾ ಇದೆ ನಾಟಕ ವಾಚನ. ಗಮಕ ವಾಚನ, ಕಾವ್ಯ ವಾಚನ ಇದಕ್ಕೆ ಇದು ನಾಟಕ ವಾಚನ. ಆದರೂ ಸಹ ಪಾತ್ರಧಾರಿಗಳು ತಮ್ಮ ಸಂಭಾಷಣೆಯನ್ನು ಬಹಳ ಆವೇಶಪೂರಿತವಾಗಿ ಒಪ್ಪಿಸಿದ್ದೀರಿ. ದಯವಿಟ್ಟು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ನಾಟಕ ನೋಡೋದಷ್ಟೇ ಸಂತೋಷ ನನಗೆ ಆಗ್ತಾ ಇದೆ. ನಾವಿಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದು ಸ್ವಲ್ಪ, ಮತ್ತು
ಮತ್ತು ಚಂದ್ರಶೇಖರ್ ಬೇರೆಯವ್ರ ಥರ ಮುಂದೆ ಎಲ್ಲೂ ಕಾಣಿಸ್ಕೊಳ್ಳೋ ವ್ಯಕ್ತಿತ್ವ ಅಲ್ಲ. ಒಳಗೆ ದೇಶದ ಏಳಿಗೆಗೋಸ್ಕರ, ದೇಶದ ಹೋರಾಟಕ್ಕೋಸ್ಕರ ಬಹಳ ಕಷ್ಟಪಡ್ತಾರೆ. ಆ ಸಣ್ಣ ಸಣ್ಣ ವಿಚಾರಗಳು ಮಾತ್ರ ಸಿಗ್ತದೆ. ಅಷ್ಟು ನಾವು ಬಿಟ್ಕೊಂಡು ನಮಗೆ ಮಾಡೋದಿದ್ದಲ್ಲ, ಅದು ಭಾಳ ಅಷ್ಟೇ. ಕತೆ ಹೇಳ್ಕೊಂಡು ಹೋಗೋದಕ್ಕೆ ನಮಗೆ ಮಾಡ್ಕೊಂಡು ಭಾಳ ವ್ಯತ್ಯಾಸ ಆಗ್ತದೆ. ಹಾಗೆ ಚಂದ್ರಶೇಖರ್ ಆಜಾದ್ ಎಲ್ಲೆಲ್ಲಿ ಅವರು ದೇಶದ ಇದ್ರ ಬಗ್ಗೆ ಈ ಗುಪ್ತವಾಗಿ ಸಭೆ ನಡೆಸೋದು ಮಾಡ್ತಾ ಇಂಥವೆಲ್ಲವೇ ಭಾಳ ಸ್ಪಷ್ಟವಾಗಿ ಹೇಳೋ ಪ್ರಯತ್ನನೇ ಆಗಿದೆ. ಅವ್ರ ಬಗ್ಗೆ ಹೆಚ್ಚು ಸಿಗದೇ ಇಲ್ಲ. ಇನ್ನು ಆಜಾದ ಬಿಟ್ಟರೆ ಇನ್ನು ಮಿಕ್ಕವ್ರದ್ದೆಲ್ಲವೇ ಹೈಟ್ ಆಗ್ಬಾರ್ದು. ಭಗತ್ ಸಿಂಗು ಇವರು ಎಂಥದ್ದೆಲ್ಲವೇ ಎದ್ದು ಕಾಣೋ ವ್ಯಕ್ತಿತ್ವ ತೋರಿಸ್ತಾರೆ ಬೇರೆ ಎದುರು ಬಗ್ಗೆ. ಆದರೆ ಚಂದ್ರಶೇಖರ್ ಆಜಾದ್ ಕೆಳಗಡೆ ಭೂಮಿಗಳಿಗೆ ಹರಿತಕ್ಕಂಥ ಮಹಾಪ್ರವಾಹ. ಹಾಗಾಗಿ ನಮಗೆ ಹೆಚ್ಚು ಸ್ಪಷ್ಟವಾಗಿ ಸಿಗಲ್ಲ. ಆದರೆ ಅವರ ಕೆಲಸಗಳು, ಕಾರ್ಯಗಳು, ದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಪ್ರಯತ್ನ ಮಾಡಿ ಇನ್ನೊಂದು ರೀತಿ ಬೆಳೆಸಕ್ಕೆ ಆಗಬಹುದು ಅಂತ ಅನ್ಸುತ್ತೆ. ಗಾಂಧಿ ಬಗ್ಗೆ ರೆಫರೆನ್ಸ್ ತಗೊಂಡ್ರಿ, ಗಾಂಧಿ ಯಾವ ಥರ ಹೆಲ್ಪ್ ಮಾಡಲಿಲ್ಲ ಅಂತಂದ್ಬಿಟ್ಟು ಅದನ್ನ ಇನ್ನೊಂಚೂರು ರೆಫರೆನ್ಸ್ ತಗೊಂಡ್ರೆ ಸ್ವಲ್ಪ ಆಪೋಸಿಟ್ ವ್ಯೂಸ್ ಬರುತ್ತೆ ಅಂದರೆ. ಇಲ್ಲದ್ರೆ ಚಂದ್ರಶೇಖರ್ ಆಜಾದ್ ಒಳ್ಳೆಯವರು, ದೇಶಕ್ಕೆ ಸಮಾಧಾನ ಮಾಡಿದ್ರು, ಒಂಥರ ಲೀನಿಯರ್ ಇದು ಹೋಗುತ್ತೆ. ಇದೆಲ್ಲ ಸ್ವಲ್ಪ ಆ ಕಡೆ ಹೋಗಿ ಇಂಟರ್ಪ್ರಿಟ್ ಮಾಡೋ ಚಾನ್ಸಸ್ ಇಲ್ಲ. ಹಿಂದೆ ಗಾಂಧೀಜಿಯವರು ಇವ್ರಿಗೆ ಹೇಗೆ ಸಹಾಯ ಮಾಡಿಲ್ವೋ ಅದೇ ರೀತಿ ಭಗತ್ ಸಿಂಗ್ಗೂ ಅವರು ಸಹಾಯ ಮಾಡಲಿಲ್ಲ. ಅವರು ಅರೆ ಆ ಎಳೆಗಳನ್ನೆಲ್ಲ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡ್ಬೋದು. ನೆಹರೂನ ಭೇಟಿ ಮಾಡ್ತಾರೆ. ನೆಹರು ಭೇಟಿ ಮಾಡಿದಾಗ ಚಂದ್ರಶೇಖರ್ ಆಜಾದ್ ಆ ಗಾಂಧಿಗೆ ಬಗ್ಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಆದ್ರೆ ಅವ್ರು ಕೇಳ್ತಾರೆ ಎಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಅವರ ಧೋರಣೆಗಳೇ ಬೇರೆ, ನಿಮ್ಮ ಧೋರಣೆನೇ ಬೇರೆ. ಆದ್ರೂ ಪ್ರಯತ್ನ ಮಾಡ್ತೀನಿ, ಸಾಧ್ಯವಾದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ ನೆಹರು. ಸರಿ ಆಯ್ತು ಅಂತಾರೆ. ಆಮೇಲೆ ಹಣ ಬೇಕಿದ್ದು ಹೇಳಿ, ನನಗೆ ಎಷ್ಟು ಬೇಕಾದ್ರೂ ನಾವು ಕೊಡ್ತೀವಿ, ಹಣ ಬೇಕಿದ್ದು ನಾನು ಸಹಾಯ ಮಾಡ್ತೀನಿ ಅಂದಾಗ ಚಂದ್ರಶೇಖರ್ ಆಜಾದ್ ಒಪ್ಪಲ್ಲ. ಇಲ್ಲ ಬೇಡಿ ಸದ್ಯಕ್ಕೆ ಬೇಕಾದ್ರೆ ನಾವು ಇಸ್ಕೊತೀವಿ. ಅವ್ನಿಗೆ ಅವತ್ತೊಂದು ದಿವಸ ಬರೋದಕ್ಕೆ ಚಾಕು ಇರೋದು ಅಂತ ಪರಿಸ್ಥಿತಿ ಇದೆ ಅಂತ ಆದ್ರೂ ದುಡ್ಡು ಇಸ್ಕೊಂಡಿಲ್ಲ. ಇದೆಲ್ಲ ಇದೆ ಹೇಳೋದಕ್ಕೂ ಚಿತ್ರ ಮೂಡಿಸೋದು ಭಾಳ ಯಾಕೆಂದ್ರೆ ಅವ್ರು ಹೇಳ್ದಂಗೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಜಾಸ್ತಿ ಮಾಡ್ತಾರೆ. ನಾಟಕದಲ್ಲಿ ಅದೇ ರೀತಿ ಇತ್ತು, ಸ್ಕ್ರಿಪ್ಟ್ ಇದೇ ಥರ ಇತ್ತು. ಇವತ್ತು ಬಂದ ರಿಹರ್ಸಲ್ ನಡೆಯುವಾಗ ಮತ್ತೆ ಹಾಡುಗಳು ಬಂದು ಸೇರ್ತಾನೆ ಇತ್ತು. ಸ್ಕ್ರಿಪ್ಟ್ 4-5 ಹಾಡನೆ ತುಂಬಾ ಕಡಿಮೆ ಆಯ್ತು. ಬೇರೆ ಬೇರೆ ಹಾಡುಗಳು ಪ್ರತಿನಿತ್ಯ ರಿಹರ್ಸಲ್ ನಡೆಯುವಾಗ ಬಂದು ಸೇರ್ತಾ ಕಡೆಗೆ ಇದೇ ಸ್ಕ್ರಿಪ್ಟ್ ಇಲ್ಲ, ಅದು ಇನ್ನೊಂದು ಬೇರೆ ಭಗತ್ ಸಿಂಗ್ ಮತ್ತೆ ದಿನ ಒಂದು ಬರೋದು ಸ್ಕ್ರಿಪ್ಟ್. ಹಾಗಾಗಿ ಕಡೆಯಲ್ಲಿ ಅದು ಪೂರ್ತಿ ಒಳ್ಳೆ ಪ್ರಯತ್ನ ಆಯ್ತು. ನಾಟಕದ ತುಂಬಾ ಚೆನ್ನಾಗೇ ಬಂತು. ಇದನ್ನು ಒಂದು ಸ್ವಲ್ಪ ಎಲ್ಲರ ನೋಡಿದ್ರೆ ಈ ಸಹಕಾರ ಪ್ರಯತ್ನ. ಈ ನಾಟಕದಲ್ಲೂ ಹಲವಾರು ಹಾಡುಗಳನ್ನು ಬರ್ದಿದ್ದಾರೆ. ಬಟ್ ಈಗ ನಮ್ಮ ವಾಚನಕ್ಕೆ ಬರೀ ಒಂದು ಎಲ್ಲ ಲೈನ್ ಮಾತ್ರ ಉಪಯೋಗಿಸ್ಕೊಂಡ್ವಿ. ಅದರ ಕಾಲರ್ಟ್ಯೂನ್ ಆಗಿರಲಿ ಅಂದ್ಬಿಟ್ಟು ಒಂದಷ್ಟು ಚೇಂಜಸ್ ಇರಲಿ ಅನ್ನೋ ಕಾರಣಕ್ಕೆ ಪೂರ್ತ ಹಾಡುಗಳನ್ನ ಬರ್ತೀನಿ. ಬಟ್ ವಾಚನದಲ್ಲಿ ಹಾಡುಗಳು ಟ್ಯೂನ್ ಚೆನ್ನಾಗಿದೆ, ಬ್ರ್ಯಾಂಡ್ ಟ್ಯೂನ್ ಚೆನ್ನಾಗಿದೆ. ಒಂದು ಸಿಂಗರ್ ಆಗಿರೋದ್ರಿಂದ ಮೇಬಿ ಅದಕ್ಕೆ ಅಲ್ಲ, ನಂದೇನು ಗೊತ್ತಾ, ಇವೆಲ್ಲ ನಾವು ಚಂದ್ರಶೇಖರ್ ಆಜಾದ್ ಬಗ್ಗೆ ಬರ್ತೀವಿ, ಭಗತ್ ಸಿಂಗ್ ಬಗ್ಗೆ ಎಲ್ಲ ಸುಮಾರು ಎಲ್ಲ ಆಗಿನ ಟೈಮಲ್ಲಿ ಒಬ್ಬ ಕಾಮನ್ ಎನ್ನಿ ಇದ್ದಾರೆ ನಮಗೆ. ಬ್ರಿಟಿಷರು ತಪ್ಪೆಲ್ಲ ಅವರೇ ಮಾಡ್ತಾ ಇದ್ರು, ನಮ್ಮ ಏನೋ ಮಾಡಿಲ್ಲ ಅಂತಾರ. ಕೆಲವರು ದೇಶದ್ರೋಹ ಬಿಟ್ಟುವರಿ ಕೆಲಸ ಮಾಡಿದ್ರು. ಅದನ್ನು ಬಿಟ್ಟರೆ ಕರೆಸ್ಪಾಂಡಿಂಗ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ರಿಯಲಿ ಎಂತೆಂಥ ಕೆಟ್ಟ ದೇಶದ್ರೋಹಿಗಳಿದ್ದಾರೆ. ನಮ್ಮ ಲೀಡರ್ಗಳ ದೇಶದ್ರೋಹಿಗಳು. ಸಿಂಪಲ್ ಥಿಂಗ್, ಒಂದು ಗೌರ್ಮೆಂಟ್ ಅನ್ನೋದನ್ನ ನಾವೆಲ್ಲ ನಮ್ಮ ರಿಸೋರ್ಸಸ್ನ ಹಂಚ್ಕೊಂಡು ಪ್ರತಿಯೊಬ್ಬರು ಬದುಕಬೇಕು ಅನ್ನೋ ಕಲ್ಪನೆ ಯಾರಿಗೂ ಇಲ್ಲ. ಸುಮ್ಮನೆ ಪಡ್ಕೊಂಡಿಲ್ಲ ಭ್ರಷ್ಟಾಚಾರ. ನನಗೆ ಅನ್ಸುತ್ತೆ ಈ ಕಾನ್ಸೆಪ್ಟಿಗೆ ವಹಿಸ್ಕೊಂಡು ನಾವು ಚಂದ್ರಶೇಖರ್, ಭಗತ್ ಸಿಂಗು, ರಾಜ್ಗುರು, ಇನ್ನೂ ಎಷ್ಟೆಷ್ಟು ಎಲ್ಲರೂ ಕಾರ್ಪೊರೇಟ್ ಮಾಡಿಕೊಂಡು ಈಗ ಜನ್ಮ ತಾಳಿದ್ರೆ ಹೆಂಗೆ ಅವರು ವಿರುದ್ಧ ಮಾಡ್ತಾರೆ, ಆ ರೀತಿ ಒಂದು ನಾಟಕ ಬರೆದ್ರೆ ಕರೆಂಟ್ ಯುವತಿಗೆ ಒಂಥರ ಅಪೀಲ್ ಆಗುತ್ತೆ. ಮಾಡಬೇಕು. ಯಾಕಂದ್ರೆ ಇದೇನು ಎಷ್ಟು ವರ್ಷ ಜೊತೆಗೆಲ್ಲ ಬರೀ 20-23 ವರ್ಷ. ಈಗ 40 ವರ್ಷ ಆದ್ರೂ ಒಂದು ದೇಶದ ಕಲ್ಪನೆ ಬಂದಿಲ್ಲ. ಇಲ್ಲಿ ಏನು ಅವಾಗ ಒಂದು ಮಾಡೆಲ್ ಇತ್ತು, ಯಾರೋ ಒಬ್ರು ಹೇಳೋರು ಒಬ್ಬ ಕಾಮನ್ ಎನ್ನಿ ಅಂತ. ಇವಾಗ ನಿಜವಾಗ್ಲೂ ಎಕ್ಸೆಸ್ ಅಲ್ಲ, ಪ್ರತಿಯೊಬ್ಬರು ಭ್ರಷ್ಟಾಚಾರ ಆಗ್ಬಿಟ್ಟಿದೆ. ನಮ್ಗೆ ಅದು ಕಲ್ಪನೆ ಇರಲ್ಲ. ನಮ್ಗೆ ಕಣ್ಣು ಕಾಣೋದು ಇಮಿಡಿಯೇಟ್ ಆಗಿ ಅಂದರೆ ಈ ನಮ್ಮ ಫುಟ್ಪಾತ್ಗೆಲ್ಲ ಮಣ್ಣು ಅಬ್ಸರ್ವ್ ಲೇಟ್ ಮಾಡ್ತಾರೆ. ಕಾಮನ್ ಸೆನ್ಸ್ ಒಂದು ಸ್ವಲ್ಪ ಕ್ಲೀನ್ ಆಗಿದ್ರೆ ಅಟ್ಲೀಸ್ಟ್ ನೀರು ಬಿದ್ದರೆ ಹಿಡ್ಕೊಳ್ಬೇಕು
ವರ್ಷಕ್ಕೆ ಆಗುದು ಎಲ್ಲ ಕಡೆ ಟೈಮಿಂಗ್ ಬಹುಶಃ ಏನು ಅಂತಂದ್ರೆ ದುಡ್ಡು ಸಿಗತ್ತೆ ಅಲ್ಲಿ ಅದು ಲೋಕಲ್ ಪ್ರತಿಯೊಬ್ಬ ಪ್ರತಿಯೊಬ್ಬ ಹಂಚ್ಕೊಂಡು ತಿಳ್ಕೊಳ್ತಾ ಇದ್ದಾರೆ. ನಾವು ಇದನ್ನೇ ನೀವು ಅಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಹಳೆ ನಾಟಕದಲ್ಲಿ ಅದ್ರ ಬಗ್ಗೆ ನಮ್ಮ ಸ್ನೇಹಿತರೇ ಒಬ್ರು ಕಾರ್ಯಕ್ರಮ ಈಗ ಡ್ರೈನೇಜ್ ಮಾಡಕ್ಕೆ ಇದು ಮಾಡ್ತಾರೆ JCB ತಂದೆ ಮೊದ್ಲು ಹಾಕಿರೋ ಕಾಂಕ್ರೀಟ್ ಅನ್ನ ಈಗ ಹೊಡಿತವ್ರೆ, ಹೊಡೆಯಕ್ಕೆ ಆಯ್ತಾ ಇಲ್ಲ, ಅದು ಹೊಡೆಯಕ್ಕೆ ಆಯ್ತು, ಅಷ್ಟೊಂದು ತುಂಬಾ ಗಟ್ಟಿ ಇದೆ. ಆದ್ರೂ ಅದನ್ನ ಬಲವಂತವಾಗಿ ಇದು ಮಾಡ್ತಾರೆ, ಲೈಟ್ ಪೋಲ್ ಕಂಬಗಳು ಎಲ್ಲ ಅಳ್ಳಾಡ್ತಾರೆ, ಆದ್ರೂ ಅದನ್ನ ಬಿಡದೆ ಕೊಡ್ತಾಕ್ತು. ಯಾಕೆ ಕರ್ತೀರಿ ಅದೇನ್ ಮಾಡಕ್ಕೆ? ಪುನಃ ಕಟ್ಬೇಕಲ್ಲ ಬೇರೆ ಪುನಃ ಬಿಲ್ ಮಾಡೋದು. ಭ್ರಷ್ಟಾಚಾರಗಳು ಏನ್ ಉಡುಪಿನಲ್ಲಿ ಇದು ಮೋರಿಗಳೇ ಇಲ್ಲ. ಸುಮ್ಮನೆ ಆಮೇಲೆ ನೀರು ಹೋಗಲ್ಲ, ಆ ನೀರು ಹೋಗಲ್ಲ, ಅದು ಮತ್ತಷ್ಟು ಕಸ ಪೇಪರ್ಸ್ ಬೇರೆ ಏನೇ ಇಲ್ಲ. ಏನ್ ಪ್ರಾಮಾಣಿಕತೆ ಯಾರು ಸುಮ್ಮನೆ ನಾವೇ ನಾವೇ